ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತವಾದಿ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಷಯ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಾಗಿದೆ. ಪ್ರಾಯಶಃ ಈ ವಿಡಿಯೋ ನೋಡ್ತಿದ್ದಂಗೆ, ಇದ್ರ ಹೆಸರು ನೋಡ್ತಿದ್ದಂಗೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಹೌದು, 5-6 ದಿನಗಳಿಂದ ನಿಮ್ಮೆಲ್ಲರ ಮನಸ್ಸು ನೊಂದಿದೆ, ಬೇಗುದಿಯನ್ನು ಅನುಭವಿಸಿದೆ. ಎಷ್ಟೋ ಜನರ ಕಣ್ಣಲ್ಲಿ ನೀರು ಬಂದಿರಬಹುದು. ಅನೇಕ ಜನರಿಗೆ ಆಕ್ರೋಶ ಉಕ್ಕಿ ಏನ್ ಮಾಡಬೇಕು, ಏನ್ ನಿರ್ಧಾರ ಮಾಡಬೇಕು ಅನ್ನುವ ಒಂದು ಗೊಂದಲದಲ್ಲಿ ಕೆಲವರು ಸಿಕ್ಕೊಂಡಿರ್ಬೋದು. ಇವೆಲ್ಲ ಸಹಜನೇ. ಆದರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಎಚ್ಚರಿಕೆಯಿಂದ, ಅವಧಾನ ಭಕ್ತಿ ಅಂತ ಕರೀತಾರೆ, ಪ್ರಸಾದಿಸ್ತಲ್ಲ ಅದು, ಅಂತಹ ಎಚ್ಚರಿಕೆ ಸಾವಧಾನದಿಂದ ವರ್ತಿಸ್ಬೇಕು. ಜೊತೆಗೆ ಹಾಗಂತ ಹೇಳಿ ಹೇಡಿಗಳಾಗಬಾರ್ದು, ಗಣಾಚಾರಿಗಳು ಆಗಿರಬೇಕು. ಅದರ ಬಗ್ಗೆನೇ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂತ ಹೇಳಿ ನಾನು ಇವಾಗ ನಿಮ್ಮೆದುರಿಗೆ ಬಂದಿದ್ದೀನಿ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಈ ವ್ಯಕ್ತಿ, ನಾನು ಸ್ವಲ್ಪ ಸಾತ್ವಿಕರಿಗೆ, ಶರಣರಿಗೆ, ಬಸವಣ್ಣವ್ರಿಗೆ, ಗುರುಲಿಂಗ ಜಂಗಮ ಸ್ವರೂಪಿಗಳಾದಂಥ ಬಸವಣ್ಣ, ಅಲ್ಲಮ ಪ್ರಭು ಚನ್ನಬಸವಣ್ಣವ್ರಿಗೆ ಮತ್ತು ಸಾತ್ವಿಕರಾದಂಥ ನಿಮಗೆ ಎಲ್ರಿಗೂ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಈ ವ್ಯಕ್ತಿಯನ್ನು ನಾನು ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ದೀನಿ. ನಮ್ಮಲ್ಲಿ ಚಿಕ್ಕವರು ಜಂಗಮ ದೀಕ್ಷೆ ತಗೊಂಡ್ರು ಕೂಡ, ಅಂದ್ರೆ ವಯಸ್ಸಿನಿಂದ ತುಂಬಾ ಚಿಕ್ಕವರು ಇದ್ರು ಕೂಡ, ಜಂಗಮ ದೀಕ್ಷೆ ನೀಡಿದಂತಹ ಹಿರಿಯ ಗುರುಗಳು ಅವರಿಗೆ ನಮಸ್ಕಾರ ಮಾಡ್ತಾರೆ, ಜೊತೆಗೆ ಅವ್ರನ್ನ ತಮ್ಮ ಸಮಾನವಾಗಿ ಕಾಣ್ತಾರೆ, ಬಹುವಚನದಲ್ಲಿ ಮಾತನಾಡ್ತಾರೆ. ಅದು ಧರ್ಮದ ನಿಯಮ. ಆದರೆ ಈ ವ್ಯಕ್ತಿ ಅಂದ್ರೆ ಕುಂಕುಮವಾಲ, ಈ ಸುಶ್ರೀ ಕುಂಕುಮವಾಲ ಅಂತ ನಾನು ಸಂಬೋಧಿಸ್ತೀನಿ ಇನ್ಮೇಲೆ. ಸುಶ್ರೀ ಅಂದ್ರೆ ಸುಳ್ಳಿನ ಶ್ರೀ, ಅಥವಾ ಹಿಂದಿಯಲ್ಲಿ ಸುಶ್ರೀ ಅಂದ್ರೆ ಬೇರೆ ಅರ್ಥ ಇದೆ, ಅದನ್ನ ನೀವು ಹುಡುಕಾಡ್ಕೊಂಡು ತಿಳ್ಕೊಂಬಿಡಿ. ಈ ವ್ಯಕ್ತಿಗೆ ಅದು ಸುಶ್ರೀ ಅನ್ನೋದೇ ಯೋಗ್ಯ ಆಗತ್ತೆ. ಸುಳ್ಳು ಹೇಳ್ತಕ್ಕಂಥ, ಜೊತೆಗೆ ಈ ಹುಚ್ಚರು, ಕುಡುಕರು ವರ್ತಿಸ್ತಾರಲ್ಲ, ಹಾಗೆ ಮಾತನಾಡ್ತಕ್ಕಂಥ ಈ ವ್ಯಕ್ತಿಗೆ ಬಹುವಚನ ಪ್ರಯೋಗ ಖಂಡಿತ ಸೂಕ್ತ ಆಗಲ್ಲ. ನಾನು ಮೊನ್ನೆ ಗುರುವಾರ ಅಥವಾ ಶುಕ್ರವಾರ ನಾನು ವಾಟ್ಸಪ್ಪಲ್ಲಿ ಕೇಳಿಸ್ಕೊಂಡೆ. ಅವತ್ತೇ ಉತ್ತರ ಕೊಡ್ಬೋದಾಗಿತ್ತು. ನಾನು ಉತ್ತರ ಕೊಡೋದಕ್ಕೇನು ಕಷ್ಟ ಆಗಿರಲಿಲ್ಲ. ಆದರೆ ಆ ವ್ಯಕ್ತಿಯ ಮಾತಿಗಿಂತ ಹೆಚ್ಚಾಗಿ ನನಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಪ್ರತಿಕ್ರಿಯೆ ಏನಿರುತ್ತೆ, JLM ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರತಿಕ್ರಿಯೆ ಏನಾಗಿರುತ್ತೆ, ಅದು ನನಗೆ ಬೇಕಾಗಿತ್ತು. ಇವತ್ತು ನಾನು ಆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅನೇಕ ಜನ ಗುರುಗಳ ಜೊತೆಗೆ, ಪದಾಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿಕೊಂಡು, ಅವರು ಸ್ಟೆಪ್ಸ್ ಅಂದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಅಂತಂದಾಗ ನನಗೆ ಖುಷಿ ಆಯ್ತು. ಕಾನೂನಾತ್ಮಕ ಹೋರಾಟ ಇರಬೇಕು ನಮ್ದು. ಇವಾಗ ಕಾನೂನು, ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಕಾನೂನು ಮೂಲಕನೇ ಬಗ್ಗಿಸ್ಬೇಕು. ಹಾಗಂತ ಸುಮ್ಮನೆ ಕುತ್ಕೋಬಾರ್ದು. ಕೆಲವರು ಪ್ರತಿಕ್ರಿಯೆ ಕೊಡುವಾಗ ಮೊದಲು ಏನು ಪ್ರತಿಕ್ರಿಯೆ ಕೊಡೋದು ಬೇಡ ಅಂತ, ಇಂಥವ್ರಿಗೆ ಏನ್ ಮಾತಾಡೋ ಉಪಯೋಗ ಇಲ್ಲ ಅಂತವ್ರಿಗೆ ಜನನೇ ಪಾಠ ಕಲಿಸ್ಬೇಕು, ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದೀರಾ. ಜನ ಪಾಠ ಕಲ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನೇನು, ಆ ವ್ಯಕ್ತಿ ರಾಜಕಾರಣಿ ಅಲ್ಲ, ಶಾಸಕನೂ ಅಲ್ಲ, ಮಂತ್ರಿನೂ ಅಲ್ಲ. ಮತ್ತು ಅವನ ಜೊತೆ ಇರ್ತಕ್ಕಂಥ ಜನರು ಅವನಂಗೆ ಇರ್ತಾರೆ ಹೆಚ್ಚಾಗಿ. ಎಲ್ಲ ಒಬ್ಬೊಬ್ರು ಪಾಪ ಒಳ್ಳೆಯವ್ರು ಇರ್ಬೋದು, ಇಲ್ಲ ಅಂತಲ್ಲ. ಹೆಚ್ಚಾಗಿ ಅವನ ಮಾತಿಗೆ ಚಪ್ಪಾಳೆ ಹೊಡೆಯೋರು, ತಲೆದೂಗವರು, ಅವನ್ನ ಎತ್ತಿ ಮೆರೆಸೋರು ಅವನಂತವ್ರು ಇರ್ತಾರೆ. ಹಾಗಾಗಿ ಜನ ಪಾಠ ಕಲಿಸೋದಿಲ್ಲ, ಕಾನೂನು ಮೂಲಕನೇ ಪಾಠ ಕಲಿಸ್ಬೇಕು. ಅದನ್ನ ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ಸಮಾಧಾನ ಆಯ್ತು. ಹಾಗಾಗಿ ನಾನು ಮಾತಾಡಬೇಕು. ಏನು ಮೊದಲನೇದಾಗಿ ಈ ವ್ಯಕ್ತಿಗೆ ಅದೃಶ್ಯ ಕಾಡ ಸಿದ್ದೇಶ್ವರ ಅಂತ ಅವ್ರ ಗುರುಗಳ ಹೆಸರಿಟ್ಟಿದ್ದಾರೆ. ಮತ್ತು ಈ ವ್ಯಕ್ತಿ ಇಂಥ ಅವಾಚ್ಯ ಶಬ್ದ ಬಳಸುವಾಗಲೂ ಸಿದ್ದೇಶ್ವರಪ್ಪಗಳ ಹೆಸರು ತಗೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲೂ ಕೂಡ. ಮತ್ತು ಈ ವ್ಯಕ್ತಿ ಇವತ್ತೇ ಅಲ್ಲ ಇಂಥ ಶಬ್ದಗಳನ್ನು ಬಳಸೋರು.
2016ರಲ್ಲಿ ಪೂಜ್ಯ ಸಿದ್ದೇಶ್ವರಪ್ಪಗಳ ಪ್ರವಚನ ಬನಹಟ್ಟಿಲಿ ನಡೆದಿತ್ತು. ನಮಗೆಲ್ಲ ಅಧ್ಯಯನದ ಕ್ಲಾಸ್ ಹಾಕಿದ್ರು. ಹಾಗಾಗಿ ನಾನು ಕೂಡ ಅಲ್ಲಿ 15-20 ದಿವಸ ಆದ್ಮೇಲೆ ಅಲ್ಲೇ ಉಳ್ಕೊಂಡಿದ್ದೆ. ಪ್ರತಿ ಪ್ರವಚನದಲ್ಲೂ ಪೂಜ್ಯರು ಈ ವ್ಯಕ್ತಿಯನ್ನು ಕರೆಸ್ತಾ ಇದ್ರು. ಅವತ್ತೇ ನಾನು ಮೊಟ್ಟ ಮೊದಲು ಭಾಷಣ ಕೇಳಿದ್ದು, ಈ ವ್ಯಕ್ತಿ ಸಂಪೂರ್ಣ ಭಾಷಣ ಕೇಳಿದ್ದು. ಒಂದು ದಿವಸ ಬೆಳಗ್ಗೆ ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳು ಕೆಳಗಡೆ ಕೂತಿದ್ದಾರೆ ಕುರ್ಚಿ ಮೇಲೆ. 116 ಜನ, ಒಂದು 50-60 ಜನ ಸ್ವಾಮೀಜಿಗಳು ಕೂತಿದ್ದಾರೆ, ಸಾವಿರಾರು ಜನ ಸೇರಿದ್ದಾರೆ. ಆವತ್ತು ಈ ವ್ಯಕ್ತಿಯ ಬಾಯಿಂದ ಬಂದಂತಹ ಆ ಅವಾಚ್ಯ ಶಬ್ದಗಳು, ಅಶ್ಲೀಲ ಶಬ್ದಗಳು, ಆಮೇಲೆ ತನ್ನ ಸ್ವಭಾವ ಏನಿದೆಯೋ, ತಾನೇನಿದ್ದಾನೋ, ಅಂದ್ರೆ ಬಯಲು ಶೌಚದ ವಿಷಯ ಬಂದಾಗ ಆ ಕೂತಿದ್ದಂತ ಸಭಿಕರಿಗೆಲ್ರಿಗೂ ಹಿಜಳಾಗೊಳ್ರೆ ಅಂತ ಹಿಂಗೆ ಬೆಳೆಸ್ದ. ಅಂದ್ರೆ ಪ್ರಾಯಶಃ ಆ ವ್ಯಕ್ತಿನೂ ಅದೇ ಇರಬಹುದಾ? ನಾನು ಅವತ್ತೇ ಕೇಳಿದೆ ಕೆಲವ್ರಿಗೆಲ್ಲ, ಅವ್ರ ಸಹಪಾಠಿ ಗುರುಗಳಿಗೆ ಎಲ್ಲ ಅಂದೆ, ಏನ್ರಿ ಇದು ಸಿದ್ದೇಶ್ವರಪ್ಪಗಳು ಇಂಥವ್ರಿಗೂ ಅವಕಾಶ ಕೊಡ್ತಾರಲ್ರಿ? ಹೌದ್ರಿ, ಕೊಡ್ತಾರೆ, ಏನ್ ಮಾಡೋದು, ಅವನು ಒಳ್ಳೇದು ಹೇಳ್ತಾನೆ, ಅದಕ್ಕಾಗಿ ಸುಮ್ಮನೆ ಸಹಿಸ್ಕೊಂತಾರೆ. ಇದೇ ಭಾರತೀಯರು ಮಾಡಿದ ತಪ್ಪೇನು ಅಂತಂದ್ರೆ, ಸಾತ್ವಿಕತೆಯ ಹೆಸರಿನಲ್ಲಿ ಪಾಪವನ್ನು ಸಹಿಸ್ಕೊಂಡ್ರೆ, ಅವಿವೇಕವನ್ನು ಸಹಿಸ್ಕೊಂಡ್ರೆ, ಆಮೇಲೆ ಅಹಂಕಾರವನ್ನು ಸಹಿಸ್ಕೊಂಡ್ರೆ ಅದರಿಂದ ಬಹಳ ದೊಡ್ಡ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಈಗೇನು ಕನೇರಿ ಮಠದ ಕಥೆ ನಡೀತಾ ಇದೆ ಅದೇ ಸಾಕ್ಷಿ. ಆ ವ್ಯಕ್ತಿ ಒಂದು ಕುಂಕುಮವಲ್ಲ, ಅಂದ್ರೆ ವಿಭೂತಿ ಧರಿಸದ್ದು ಯಾರು ನೋಡೇ ಇಲ್ಲ ನೀವು. ಪ್ರಾಯಶಃ ಮಾರಮ್ಮ ದುರ್ಗಮ್ಮನ್ ನಾಚಿಸುವಂತಹ, ಅಥವಾ ಅದೇ ಆ ವ್ಯಕ್ತಿನೇ ಬಳಸಿರ್ತಕ್ಕಂಥ ಅವರು ನಾಚುವಂತಹ ಅಷ್ಟ್ರ ಮಟ್ಟಿಗೆ ಅಗಲವಾದ ಕುಂಕುಮ ಇಟ್ಕೊಂಡು, ಸ್ವಲ್ಪ ಧ್ವನಿನೂ ಹಾಗೆ ಇದೆ, ಮಾತಾಡೋದನ್ನ ನೋಡಿದ್ರೆ ಇವನು ಆಮೇಲೆ ಹಿಂದೊಂದ್ಸಾರಿ ಬಸವ ತಾಲಿಬಾನಿಗಳಂತೂ ಕೂಡ ಬಳಸಿದ್ದ ವ್ಯಕ್ತಿ. ಅಂದ್ರೆ ಈ ವ್ಯಕ್ತಿಗೆ ಅವಾಗ ಜಾತಿ ಸ್ಮರತ್ವ ಉಂಟಾಗ್ಬೋದೇನೋ ಅಂತ ಅನಿಸ್ತದೆ. ಜಾತಿ ಸ್ಮರತ್ವ ಅಂದ್ರೆ ಹಿಂದಿನ ಜನ್ಮದ ನೆನಪು. ಹಿಂದಿನ ಜನ್ಮದಲ್ಲಿ ತಾನು ಅದೇ ಆಗಿರ್ಬಹುದಾ? ಅದರ ಒಂದು ಸ್ಮರಣೆ ಸೆಳಿತಾ ಇದೆ ಕಾಣುತ್ತೆ. ಅದಕ್ಕೆ ಕುಂಕುಮದ ಮೇಲೆ ಅಷ್ಟೊಂದು ಪ್ರೀತಿನ ಈ ವ್ಯಕ್ತಿಗೆ ಅಂತ ನನಗೆ ಡೌಟ್ ಬರ್ತಾ ಇದೆ. ನನಗೆ ಕಾಣಿಸಲ್ಲ, ನನಗೇನು ಕುಂಕುಮ ಕಾಣಿಸಲ್ಲ. ನಾನು ಆ ವ್ಯಕ್ತಿ ಮೆಚ್ಕೊಂಡಿದ್ದು ಉಂಟು ಮೊದ್ಲು. ಯಾಕಂದ್ರೆ ಅವರು ಆ ಮಠದಲ್ಲಿ ಸಾಕಿರ್ತಕ್ಕಂಥ ಗೋವುಗಳು, ಸಾವಯವ ಕೃಷಿ, ರೈತರ ಬಗ್ಗೆ ಕಾಳಜಿ, ಇದನ್ನೆಲ್ಲ ನೋಡ್ಕೊಂಡು ಮೆಚ್ಕೊಂಡಿದ್ದೆ. ಆದ್ರೆ ಇವತ್ತು ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹಿನ್ನೆಲೆ ಕೂಡ ವಾಟ್ಸಪ್ ಅಲ್ಲಿ ಬಂದಿದೆ. ನಾನ್ ಮೊದಲು ಅವನ ಹುಟ್ಟೂರು ರಾಮನಕೊಪ್ಪ ಅಂತ ತಿಳ್ಕೊಂಡಿದ್ದೆ. ಯಾರೋ ಹೇಳಿದ್ರಲ್ಲಿ ಕಾನೇರಿಗೆ ಹೋದಾಗ, ಇವ್ರದ್ದು ಯಾವ ಊರು ಇರ್ಬೋದು ಅಂದ್ರೆ, ಯಾರೋ ದನ ಕಾಯ್ತಕ್ಕಂಥವ್ರು ಪಾಪ ಅಲ್ಲಿ ಸೇವೆ ಮಾಡ್ತವ್ರು ಗೊತ್ತಿಲ್ಲ, ಅಲ್ಲಿ ರಾಮನಕೊಪ್ಪದಲ್ಲಿ ಒಂದು ಮಠ ಇದೆ, ಅಲ್ಲಿ ಅವರು ಅಂತ ತಿಳ್ಕೊಂಡು ಹೇಳಿದ್ರು. ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಈ ವ್ಯಕ್ತಿ ರಾಮನಕೊಪ್ಪ ಅಲ್ಲ ಅಂತ ಹೇಳಿ ಇವತ್ತು ಸಂದೇಶ ಬಂದಿದೆ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಟದವನು. ಈತನ ಹಿನ್ನೆಲೆ ಕೂಡ ಚೆನ್ನಾಗಿಲ್ಲ. ಮರ್ಡರ್ ಮಾಡಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಇನ್ನು ಜೈಲ್ ಸೇರ್ಬೇಕಾಗತ್ತೆ ಅಂತ ಹೇಳಿ ಖಾವಿ ಧರಿಸಿದಂತವನು ಅಂತ ಹೇಳಿ ಇವತ್ತೆಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಅದು ಈ ವ್ಯಕ್ತಿಯ ಆಚಾರ ವಿಚಾರಗಳನ್ನ ನೋಡಿದ್ರೆ, ಮತ್ತೆ ಸುಳ್ಳು ಎಷ್ಟಿದೆ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಪ್ರತಿಯೊಬ್ರು ಗಮನಿಸಬಹುದು. ಅವ್ರ ಮಾತು ಕೇಳಿದ್ರೆ, ಆ ವ್ಯಕ್ತಿ ಮಾತು ಕೇಳಿದ್ರೆ ಪ್ರತಿ ಪ್ರವಚನದಲ್ಲೂ ಏನಾದ್ರೂ ಒಂದು ಹಸಿ ಸುಳ್ಳು, ದೊಡ್ಡ ಸುಳ್ಳು, ನಂಬಕ್ಕೆ ಸಾಧ್ಯವಿಲ್ಲದಂತ ಸುಳ್ಳು ಹೇಳ್ತಾನೆ. ಮೊದಲನೇದಾಗಿ ಈ ವ್ಯಕ್ತಿ ಗುರುದ್ರೋಹಿ ಮತ್ತು ಲಿಂಗದ್ರೋಹಿ, ಜಂಗಮದ್ರೋಹಿ, ಈ ಮೂರಕ್ಕೂ ನಮ್ಮ ಶರಣರು ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನ ಅರ್ಪಿಸಿ ಮೋಕ್ಷವನ್ನ ಪಡಿಬೇಕು, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು ಅಂತ ಶರಣರನ್ನು ಹೇಳ್ತಾರಲ್ಲ, ಅದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿ ನಡೀತಕ್ಕಂಥವನು ಈ ವ್ಯಕ್ತಿ. ಅವ್ರ ಗುರುಗಳು ಈ ವ್ಯಕ್ತಿಯ ನಿಲುವನ್ನ ಗೊತ್ತು ಮಾಡ್ಕೊಂಡಿದ್ರು ಇಲ್ಲೋ ಗೊತ್ತಿಲ್ಲ. ಅವ್ರ ಗುರುಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ವ್ಯಕ್ತಿಗೆ ಅದೃಶ್ಯ ಕಾಡಸಿದ್ದೇಶ್ವರ ಅಂತ ಹೆಸರಿಟ್ರು. ಕಾಡಸಿದ್ದೇಶ್ವರರು ಬಹಳ ದೊಡ್ಡ ವಚನಕಾರರು. ಅಷ್ಟೇ ಅಲ್ಲ, ಗಣಾಚಾರಿಗಳು. ವಿಭೂತಿ ಬಗ್ಗೆ, ಗುರುಲಿಂಗ ಜಂಗಮದ ಬಗ್ಗೆ, ಅಷ್ಟಾವರಣಗಳ ಬಗ್ಗೆ ಸಾಕಷ್ಟು ಮಾತನಾಡಿದ. 500ಕ್ಕಿಂತ ಹೆಚ್ಚು ವಚನಗಳು ಸಿಕ್ಕಿದೆ ಅವರು. ಅದರಲ್ಲಿ ನನಗೆ ಓದಕ್ ಸಾಧ್ಯ ಆಗಿರೋ ಒಂದು 20 ವಚನ ಅಷ್ಟೇ ನಾನು ಓದ್ಕೊಂಡಿದ್ದೀನಿ. ಆ ವ್ಯಕ್ತಿಗಂತೂ ಕಾಡಸಿದ್ದೇಶ್ವರರ ಒಂದೇ ಒಂದು ವಚನ ಬರಲ್ಲ ಅಂತ ಕಾಣಿಸುತ್ತೆ. ಎಲ್ಲೂ ಕೇಳಿಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಆ ವ್ಯಕ್ತಿ ಕಾಡಸಿದ್ದೇಶ್ವರ ವಚನ ಹೇಳಿದ್ದೇನಾದ್ರು ತೆಗೆದುಕೊಡಿ, ಆಮೇಲೆ ನೋಡೋಣ. ಇಲ್ಲ ಅಂದ್ರೆ ನಾನು ಹೇಳೋದು, ಈ ಗುರುದ್ರೋಹಿಗಳನ್ನ ಪೀಠದಲ್ಲಿ ಇಡೋದು, ಅದು ಪೀಠಕ್ಕೆ ಮಾಡ್ತಕ್ಕಂಥ ಅಪಮಾನ, ಜೊತೆಗೆ ಗುರುಗಳಿಗೆ ಮಾಡ್ತಕ್ಕಂಥ ಅಪಮಾನ. ಆದ್ರಿಂದ ಆ ಸಭೆಯಲ್ಲಿ ಆ ವ್ಯಕ್ತಿ ಏನು ಅವಾಚ್ಯವಾಗಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಮಾತನಾಡ್ತಕ್ಕಂಥ ಸಭೆ ನಡೆದಿರೋದು ಬೀಳೂರು ವಿರಕ್ತ ಮಠ ಅಂತ ಬೋರ್ಡ್ ಇದೆ ಅಲ್ಲಿ. ಬೀಳೂರು ವಿರಕ್ತ ಮಠ. ಬೀಳೂರು ಗುರುಬಸಪ್ಪನವ್ರು ಬಹಳ ಪ್ರಸಿದ್ಧಿ.
ಅಥಣಿ ಶಿವಯೋಗಿಗಳ ಸಮಕಾಲೀನರು. ಬಾಗಲಕೋಟೆ ವೀರಶೈವ ವಿದ್ಯಾಸಂಸ್ಥೆ ಏನಿದೆಯಲ್ಲ, BVV ಸಂಘ, ಅದನ್ನು ಕಟ್ಟಿದಂತಹವರು ಬಹಳ ದೊಡ್ಡ ವ್ಯಕ್ತಿ, ತಪಸ್ವಿಗಳು. ಆ ವಿರಕ್ತ ಮಠ, ಅದು ವಿರಕ್ತ ಮಠ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ಬಸವಾದಿ ಪ್ರಮಥರಿಂದ, ಯಡಿಯೂರು ಸಿದ್ಧಲಿಂಗೇಶ್ವರರಿಂದ ಸ್ಥಾಪಿಸಲ್ಪಟ್ಟಂತಹ ಮಠ. ಆ ಪೀಠಕ್ಕೆ ಬರ್ತಕ್ಕಂಥವ್ರು ಗುರುವಾಕ್ಯವನ್ನ ಪರಿಪಾಲಿಸೋರಿದ್ರೆ ಪೀಠಕ್ಕೆ ಇರ್ಬೇಕು. ಇಲ್ಲದೆ ಹೋದ್ರೆ ಅವನು ಕುಂಕುಮನ ಇಟ್ಕೊಳ್ಳೋದಾದ್ರೆ ವಿಭೂತಿ ಹಚ್ಕೊಳ್ಳೋದಿಲ್ಲ ಅಂತಂದ್ರೆ ಅವರು ನಮ್ಮ ಈಗೇನು ಸಿದ್ದೇಶ್ವರಪ್ಪಗಳ ಜ್ಞಾನಯೋಗಾಶ್ರಮದಲ್ಲಿ ಬಸವಲಿಂಗ ಸ್ವಾಮಿಗಳು ಅಂತಿದ್ದಾರೆ, ಪೂಜ್ಯ ಬಸವಲಿಂಗ ಸ್ವಾಮಿಗಳು. ಆವತ್ತು ಆ ವೇದಿಕೆಯಲ್ಲಿ ಅವರು ಇದ್ದಾರೆ, ಅವ್ರ ಹೆಸರು ಹೇಳಿದ್ದಾರೆ. ಅವರು ಶ್ರದ್ಧಾನಂದ ಸ್ವಾಮಿಗಳು, ಶಂಕರಾನಂದ ಸ್ವಾಮಿಗಳು, ಇನ್ನು ಕೆಲವರೆಲ್ಲ ಏನು ಸಿದ್ದೇಶ್ವರಪ್ಪಗಳ ಶಿಷ್ಯರಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷರಾದಂಥ ಬಸವಲಿಂಗ ಸ್ವಾಮಿಗಳು, ನೀವು ನಿಮ್ಮ ಆಶ್ರಮದ ಗೌರವ ಉಳಿಬೇಕು ಅಂದ್ರೆ ಪರಮಪೂಜ್ಯ ಮಲ್ಲಿಕಾರ್ಜುನಪ್ಪಗಳ ಮತ್ತು ಸಿದ್ದೇಶ್ವರಪ್ಪಗಳ ಅವರು ಮಾಡಿದಂತಹ ಕಾರ್ಯ ಉಳಿಬೇಕು ಅಂತಂದ್ರೆ ಇಂತಹ ಗುರುದ್ರೋಹಿಗಳ ರಾಜೀನಾಮೆ ಪಡೆದು ಆದ ಪೀಠಕ್ಕೆ ಬೇರೆಯವ್ರ ನೇಮಕ ಮಾಡ್ಬೇಕು. ಈಗಾಗಲೇ ಮಾಡಿದ್ದಾರೆ, ಮುಪ್ಪಿನ ಕಾಡು ಸಿದ್ದೇಶ್ವರರು ಅಂತ ಹೇಳಿ ಆಗ್ಲೇ 10 ವರ್ಷ ಆಯ್ತು ಮಾಡಿ ಅಂತ ಕಾಣಿಸುತ್ತೆ. ಆದ್ರೆ ಈಗ ಬರ್ತಾ ಇರೋ ಸುದ್ದಿ ಪ್ರಕಾರ ಆ ಗುರುಗಳು ಕೂಡ ಚಿಕ್ಕ ಗುರುಗಳು, ಕಿರಿಯ ಗುರುಗಳು ಇವನ ಈ ಹರಿಬಿಡುವ ಪ್ರವೃತ್ತಿಗೆ, ನಾಲ್ಗೆಗೆ ಹೆದರ್ಕೊಂಡು, ಅಥವಾ ಇವನ್ ಬಾನಗಡತನಗಳು ಒಳಗಡೆ ಇನ್ನೂ ಏನೇನಿದಾವು, ಯಾಕಂದ್ರೆ ಇಂಥವ್ರಿಗೆ ಸಾಮಾನ್ಯ ಕಚ್ಚೆ ಕೈ ಬಾಯಿ ಯಾವ ಸಿದ್ಧಿರಂಗಿಲ್ಲ. ಹಾಗಾಗಿ ಅದಕ್ಕೆ ರೋಷಿಯೋ ಏನೋ 3 ತಿಂಗಳಿಂದ ಅವರು ಕಾಣೆಯಾಗಿದ್ದಾರೆ, ಎಲ್ಲಿದಾರೋ ಗೊತ್ತಾಗ್ತಾ ಇಲ್ಲ ಅಂತ ಸುದ್ದಿ ಬರ್ತಾ ಇದೆ. ಒಂದ್ ವೇಳೆ ಅದು ಸತ್ಯ ಆಗಿದ್ರೆ ಈಗ ನಿಜವಾಗಿ ಬಸವಲಿಂಗ ಸ್ವಾಮಿಗಳು ಅಧ್ಯಕ್ಷರಾಗಿರ್ತಕ್ಕಂಥವ್ರು ವಕೀಲರ ಮೂಲಕ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಿಸ್ಬೇಕು. ಅಂದ್ರೆ ಅವ್ರನ್ನ ಪ್ರೂವ್ ಮಾಡ್ಬೇಕು, ತಂದವರು ಕಿರಿಯ ಶ್ರೀಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ಅವ್ರಿಗೇನಾದ್ರೂ ಅಪಾಯ ಆದ್ರೆ, ಅಂದ್ರೆ ಈ ವ್ಯಕ್ತಿಯ ಆಚಾರ ವಿಚಾರಗಳನ್ನ ನೋಡಿದ್ರೆ, ಈಗೇನು ಜೈಲಲ್ಲಿ ಇರ್ತಕ್ಕಂತಹ ಆಶಾರಾಮ್ ಬಾಪು ಮತ್ತು ಸಚ್ಚಾ ಸೌದ ರಾಮ್ ರಹೀಮ್ ಡೇರಾ ಸಚ್ಚಾ ಸೌದ ಅಂತ ಒಬ್ಬ 2 ಕೊಲೆ ಮಾಡಿ 20 ವರ್ಷ ಜೀವಾವಧಿ ಶಿಕ್ಷೆ ಆಗಿದೆ, 20 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ವ್ಯಕ್ತಿ ಜೈಲಲ್ಲಿ ಇದ್ದಾನೆ. ಪ್ರಾಯಶಃ 3ನೇ ವ್ಯಕ್ತಿ ಇವನೇ ಆಗ್ತಾನೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಂಥವ್ರು ಅತಿಯಾಗಿ ಕೆಟ್ಟದ್ ಮಾಡಿದ ಮೇಲೆ ಸಮಾಜ ಎಚ್ಚೆತ್ಕೊಳ್ಳೋದ್ರ ಬದಲಾಗಿ ಈಗಲೇ ಎಚ್ಚೆತ್ಕೊಂಡು, ಈಗ ಅವನ್ ಬಾಯಿ ಸತ್ಯ ಹೇಳಿದೆ, ನಾಲ್ಗೆ ಯಾವಾಗ್ಲೂ ಕುಲ ಹೇಳುತ್ತಂತೆ, ನಾಲ್ಗೆ ಕುಲ ಹೇಳುತ್ತೆ ಅಂತ ಹೇಳ್ತಾರೆ. ಅವನು ನಮ್ಮ ಗುರುಗಳಿಗೆ ಅಂದ್ರೆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಇಷ್ಟು ನಾಲ್ಗೆ ಹರಿಬಿಡ್ತಾನೆ ಅಂತಂದ್ರೆ, ಜೊತೆಗೆ ಅವರು ಅಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಮುಖ್ಯವಾದ 4-5 ಜನ ಗುರುಗಳು ಎಲ್ರು 70 ವರ್ಷದ ಮೇಲೆ ಇರ್ತಕ್ಕಂಥವ್ರು. ಪರಮಪೂಜ್ಯ ಬಾಲ್ಕಿ ಶ್ರೀಗಳು 76 ವರ್ಷ, ಪರಮಪೂಜ್ಯ ಪಂಡಿತಾರಾಧ್ಯ ಶ್ರೀಗಳು 75-74 ಅಂತ ಅನ್ಕೊಳ್ತೀನಿ, ನನಗೂ ಗೊತ್ತಿಲ್ಲ. ಆಮೇಲೆ ಗದಗಿನ ಶ್ರೀಗಳು, ಹುಲಸೂರು ಶ್ರೀಗಳು 70-72 ವರ್ಷದ ಮೇಲಾಗಿದೆ. ಇನ್ನು ಅನೇಕ ಜನ ಶ್ರೀಗಳು, ಹಿರಿಯ ಶ್ರೀಗಳು. ನಾವು ಚಿಕ್ಕವ್ರಿಗೇನೆ ನಾವು ಬೆಲೆ ಕೊಡ್ತೀವಿ ಅಂತಂದಾಗ ಇವ್ರು ಅಂತ ಇಳಿ ವಯಸ್ಸಿನಲ್ಲಿ, ನೀವು 60 ವರ್ಷಕ್ಕೆ ರಿಟೈರ್ ಆಗ್ಬಿಡ್ತೀರಾ, ಮನೇಲಿ ಆರಾಮ ರೆಸ್ಟ್ ತಗೊಳ್ತೀರಾ. ನಮ್ಮ ಗುರುಗಳು 70 ವರ್ಷ ಆದ್ಮೇಲೂ ಇಂತಹ ಕೆಲಸವನ್ನು 1 ತಿಂಗಳುಗಟ್ಲೆ 30 ದಿವಸಗಳ ಕಾಲ 30 ಜಿಲ್ಲೆಗಳಲ್ಲಿ 1 ದಿವಸನೂ ತಪ್ಪಿಸ್ಲಾರ್ದೇನೆ 3 ಕಾರ್ಯಕ್ರಮಗಳು. ಬೆಳಗ್ಗೆ ಸಂವಾದ ಮಾಡಿದ್ದಾರೆ, ಮಧ್ಯಾಹ್ನ ಊರ ಜಾಗೃತಿಗೋಸ್ಕರ ಪಾದಯಾತ್ರೆ ಮಾಡಿದ್ದಾರೆ, ರಾತ್ರಿ ಚಿಂತನಗೋಷ್ಠಿಗಳನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಸಂಗೀತ ಕಾರ್ಯಕ್ರಮಗಳು, ನಾಟಕ ಕಾರ್ಯಕ್ರಮಗಳು ಇವೆಲ್ಲ ಮಾಡಿದ್ದಾರೆ. ಇಂತಹ ಗುರುಗಳಿಗೆ ಅಂತ ಅವಾಚ್ಯ ಶಬ್ದ ಹೇಳಕ್ಕೆ ಎಂಥ ವಿರೋಧಿಗಳಿದ್ರು, ವೈರಿಗಳಿದ್ರು ಅಂತ ಶಬ್ದ ಬಳಸಲ್ಲ. ಇನ್ ಎಂತ ಟಾಬ್ಲಾಯ್ಡ್ ಪತ್ರಿಕೆಗಳು ಅಂತ ಇರ್ತವೆ, ನಿಮ್ಗೆಲ್ಲ ಗೊತ್ತು, ಲಂಕೇಶ್, ರವಿ ಬೆಳಗೆರೆ, ಹಾಯ್ ಬೆಂಗಳೂರು, ಇಂಥವರೆಲ್ಲ ಹೀನಾಮಾನವಾಗಿ ಬೈಯೋದೇ ಅವ್ರ ಉದ್ಯೋಗ ಆಗಿರುತ್ತೆ. ಅಂಥವ್ರು ಕೂಡ ಇಂಥ ಶಬ್ದ ಬಳಸಲ್ಲ, ಅಂಥವ್ರು ಇಂಥ ಶಬ್ದ ಬಳಸಲ್ಲ. ಅಂದ್ರೆ ಈ ವ್ಯಕ್ತಿಯ ನಾಲ್ಗೆ ಎಷ್ಟು ಪಾಪದಿಂದ ಕೂಡಿದೆ, ಈ ವ್ಯಕ್ತಿಯ ಮನಸ್ಸು, ಯಾಕೆ ಮನಸ್ಸಲ್ಲಿದ್ದಿದ್ದೇ ನಾಲ್ಗೆಲ್ ಬರೋದು, ಮನಸ್ಸಲ್ಲಿರೋದೇ ನಾಲ್ಗೆಲ್ ಬರುತ್ತೆ. ಅಂದ್ರೆ ಈ ವ್ಯಕ್ತಿಯ ಚಾರಿತ್ರ್ಯ ಕೂಡ ಚೆನ್ನಾಗಿದ್ದಂಗೆ ಕಾಣಿಸೋದಿಲ್ಲ. ಅದಕ್ಕೆ ಇನ್ನೂ ಅನಾಹುತಗಳು ಆಗೋದಕ್ಕಿಂತ ಮೊದಲೇ ಪೂಜ್ಯ ಬಸವಲಿಂಗ ಶ್ರೀಗಳು, ಜೊತೆಗೆ ಬಿಜಾಪುರದ ಜ್ಞಾನಯೋಗಾಶ್ರಮದ ಟ್ರಸ್ಟಿಗಳು, ಅಂದ್ರೆ ಅವ್ರನ್ನ ನೇಮಕ ಮಾಡಿದ್ದು ಪೂಜ್ಯ ಸಿದ್ದೇಶ್ವರಪ್ಪಗಳು ಅಂತ ಬರ್ತಾ ಇದೆ, ಅದು ಮೀಡಿಯಾದಲ್ಲಿ ಬರ್ತಾ ಇದೆ. ಆದ್ರಿಂದ ಈ ವ್ಯಕ್ತಿಯ ರಾಜೀನಾಮೆಯನ್ನು ಪಡ್ಕೊಂಡು ಅಥವಾ ಹೊರಗೆ ಹಾಕಿ, ಪೀಠದಿಂದ ಹೊರಗೆ ಹಾಕ್ಬೇಕು. ಮತ್ತೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಏನಿದೆ, ಇವರು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ದಾಕ್ಷಿಣ್ಯ ತೋರಿಸಬಾರ್ದು, ಅಗತ್ಯ ಇಲ್ಲ, ದಾಕ್ಷಿಣ್ಯ ತೋರಿಸೋ ಅಗತ್ಯ ಇಲ್ಲ. ಒಂದ್ ವೇಳೆ ನಾನು ಎಲ್ಲಾ ಗುರುಗಳಿಗೂ ಕೇಳ್ಕೊಂತೀನಿ, ನೀವು ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದನೂ ಒಂದು ಕೇಸನ್ನು ದಾಖಲು ಮಾಡಿ,
ನಾನು ವಕೀಲರ ಜೊತೆ ಮಾತನಾಡಿದ್ದೀನಿ. ನೀವು ಒಂದು ಕೇಸ್ ದಾಖಲು ಮಾಡಿ ಅದನ್ನ ನಡೆಸಿ ನೀವು ರೆಸೊಲ್ಯೂಷನ್ ಮಾಡ್ಕೊಂಡು ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದನೇ ಹಾಕ್ಬೇಕು. ಅದಕ್ಕೊಬ್ರು ಸ್ವಾಮಿಗಳು ಹೇಳಿದ್ರಂತೆ, ಎಲ್ಲಿ ಪೊಲೀಸ್ ಕೇಸ್ ಕೊಟ್ಕೊಂಡು ನಾವು ಅಲಿತಾ ಕೂತ್ಕೊಂಡು, ನೀವೇನು ಅಲಿಯೋದು ಬೇಕಾಗಿಲ್ಲ. ವಕೀಲರುಗಳು ಇರ್ತಾರೆ, ನಡೆಸ್ತಾರೆ. ಅದಕ್ಕೊಂದು ಏನ್ ನ್ಯಾಯ ನಿರ್ಣಯ, ನಮ್ಮ ಸಂವಿಧಾನದ ಮೇಲೆ ನಮಗೆ ವಿಶ್ವಾಸ ಇದೆ, ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಆದ್ರಿಂದ ನೀವು ಲಿಂಗಾಯತ ಮಠಾಧೀಶರ ಒಕ್ಕೂಟದವರು ಕ್ರಮ ತಗೊಳ್ಳೇಬೇಕು. ಇಲ್ಲಿ ಈ ವಿಷಯದಲ್ಲಿ ನೀವೇನು ಮಹಾತ್ಮ ಗಾಂಧಿ ತರ ದೊಡ್ಡವ್ರ ತರ ಸತ್ಯಾಗ್ರಹ ಅದು ಇದು ಏನು ಮಾಡೋ ಅಗತ್ಯ ಇಲ್ಲ. ಇಂಥವ್ರಿಗೆ ಆ ಮೂಲಕ ಪಾಠ ಕಲಿಯೋದು ಇಲ್ಲ ಇವರು. ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು, ಗುರುದ್ರೋಹಿಯಾದಂತ ಈ ವ್ಯಕ್ತಿಯನ್ನ ಮೊದಲು ಮಠ ಬಿಟ್ಟು ಹೊರಗಾಕ್ಬೇಕು, ಇಲ್ಲ ತಾನೇ ರಾಜೀನಾಮೆ ಕೊಟ್ಟು ಹೋಗ್ಲಿ. ಬೇಕಾದಷ್ಟು ಇಂಥ ನೀಚರಿಗೆ ಮತ್ತೆ ಚಾರಿತ್ರ್ಯಗೆ ಇಟ್ಟವ್ರಿಗೆ ಬೇಕಾದಷ್ಟು ಕೆಲಸಗಳಿರ್ತವೆ. ಕೆಲಸ ಮಾಡೋದಕ್ಕೆ ಈ ಮಠದಲ್ಲೇ ಕೂತ್ಕೊಂಡು ಹೇಳ್ಬೇಕು ಅಂತ ಏನಿಲ್ಲ. ಜೊತೆಗೆ ಗುರುದ್ರೋಹಿ ಅನ್ನಂತ ಹೇಳದ್ನಲ್ಲ, ವಿಭೂತಿ ಬಗ್ಗೆ ನಮ್ಮ ಏನು ಕಾಡಸಿದ್ದೇಶ್ವರರ ಒಂದು ವಚನ, ಮೂಲ ಕಾಡಸಿದ್ದೇಶ್ವರರು ಅಂದ್ರೆ ಶೇಗುಣಿಸಿ, ಅವರ ಹುಟ್ಟೂರು ಶೇಗುಣಿಸಿ, ಬನಟ್ಟಿ, ಅಲ್ಲೆಲ್ಲ ಅವ್ರ ದೇವಸ್ಥಾನಗಳಿದಾವೆ. ತುಂಬಾ ಭಕ್ತಿ ಪ್ರೀತಿಯಿಂದ ಕಾಡಸಿದ್ದೇಶ್ವರರು ನಡ್ಕೊಂತಾರೆ. ಅವರು ಹೇಳ್ತಾರೆ, ವಿಭೂತಿ ಬಗ್ಗೆ ಹೇಳ್ತಾರೆ, ಇಂತಪ್ಪ ಶ್ರೀ ವಿಭೂತಿಯ ಧರಿಸಲರಿಯದೆ. ನೋಡಿ, ಅವ್ರ ಗುರುಗಳೇ ಹೇಳ್ತಾ ಇದ್ದಾರೆ, ಇಂತಪ್ಪ ಶ್ರೀ ವಿಭೂತಿಯ ಧರಿಸಲರಿಯದೆ ಮಣ್ಣು ಮಟ್ಟಿಯ ಧರಿಸಿ, ಅಂದ್ರೆ ಕುಂಕುಮ ಅಥವಾ ಬೇರೆ ಬೇರೆ ಎಂದೆಲ್ಲ ಧರಿಸ್ಕೊಂಡು ಮಣ್ಣು ಮಟ್ಟಿಯ ಧರಿಸಿ ಭವಭಾರಕ್ಕೆ ಒಳಗಾದರು ನೋಡ, ವಿಪ್ರ ಮೊದಲಾಗಿ ಶಪಚ ಕಡೆಯಾಗಿ ಎಲ್ಲರೂ. ಇಂತಪ್ಪ ಶ್ರೀ ವಿಭೂತಿಯ ಧರಿಸಲರಿಯದೆ ದೇವದಾನವ ಮಾನವರು ಮೊದಲಾದ ಸಕಲ ಲೋಕಾದಿ ಲೋಕಗಳು ಭವಕ್ಕೆ ಭಾಜನವಾದರು ನೋಡ. ಶ್ರೀ ವಿಭೂತಿಯ ಧರಿಸಲರಿಯದೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರು ಮೊದಲಾದ ಸಕಲ ಮನುಮುನಿ ಜನಗಳು ಋಷಿಗಳು ಭವಕ್ಕೆ ಗುರಿಯಾದರು ನೋಡ. ಇದು ವಿಭೂತಿ ಧರಿಸ್ತಿದ್ದವ್ರ ಪಾಡು. ಇನ್ನು ಆ ವಚನ ತುಂಬಾ ದೊಡ್ಡದಿದೆ. ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ ನಾನು, ಮಧ್ಯೆ ಬಿಟ್ಬಿಟ್ಟು ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಬೇಕು ಅಂದ್ರೆ ಕಾಡಸಿದ್ದೇಶ್ವರ ವಚನ ಸಂಪುಟದಲ್ಲಿ 10ನೇ ಸಂಪುಟದಲ್ಲೋ ಅಥವಾ 11ನೇ ಸಂಪುಟದಲ್ಲೋ ಇದೆ, ನೋಡ್ಕೊಳ್ಳಿ ನೀವು. ಇನ್ನು ವಿಭೂತಿ ಧರಿಸಿ ಸದ್ಗತಿ ಪಡೆದಂತವ್ರ ಬಗ್ಗೆ ಹೇಳ್ತಾರೆ, ಇಂತಪ್ಪ ಶ್ರೀ ವಿಭೂತಿಯನು ಬಸವಾದಿ ಪ್ರಭುದೇವರ ಅಂತ್ಯಮಾದ. ನೋಡ್ರಿ, ಬಸವಣ್ಣನವರ ಆದಿಯಾಗಿ ಪ್ರಭುದೇವರು ಅಂತ್ಯಮಾದ 770 ಪ್ರಮಥಗಣಗಳು ಮುಳ್ಳೂರ ತೆರಹಿಲ್ಲದೆ, ಮುಳ್ಳೂರಲಿಕ್ಕೆ ಇಂಬಿಲ್ಲದೆ ಸರ್ವಾಂಗದಲ್ಲಿ ಧರಿಸಿ ತ್ರೈಲೋಕ ಮೊದಲಾದ ಚತುರ್ದಶ ಭುವನವ ತಮ್ಮ ಚರಣದಿಂದ ಸ್ವಯವ ಮಾಡಿ ಪರಶಿವಲಿಂಗದಲ್ಲಿ ಶಿಖಿಕರ್ಪುರ ಸಂಯೋಗದ ಹಾಗೆ ಬೆರೆದು ನಿರ್ವಯಲಾದರು ನೋಡ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇದಕ್ಕಿಂತ ಇನ್ನೇನ್ ಬೇಕ್ರಿ? ಇದೊಂದೇ ಸಾಕ್ರಿ. ಬಸವಲಿಂಗ ಗುರುಗಳೇ ಅಧ್ಯಕ್ಷರಾದಂತ ಜ್ಞಾನಯೋಗಾಶ್ರಮದ ಅಧ್ಯಕ್ಷರಾದಂತ ಬಸವಲಿಂಗ ಸ್ವಾಮಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇದೊಂದೇ ವಚನ ಸಾಕು ಅವನ್ನ ಪೀಠ ಬಿಟ್ಟು ಹೊರಗಾಕಕ್ಕೆ ಅಥವಾ ರಾಜೀನಾಮೆ ತಗೊಳಕ್ಕೆ. ನೋಡೋಣ ಇವತ್ತು ನೀವೆಲ್ಲ ಏನು ಧೈರ್ಯ ಮಾಡ್ತೀರಿ, ಒಳ್ಳೆಯದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ, ಮೌಲ್ಯಗಳನ್ನು ಉಳಿಸೋದಕ್ಕೆ. ಮತ್ತೆ ನೀವೇ ಗುರುಗಳೇ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಭಕ್ತರಿಗೆ ನಾವು ಹೇಳಕ್ ನಮ್ಗೆ ಯಾವ ನೈತಿಕ ಅಧಿಕಾರ ಇರುತ್ತೆ? ಆದ್ರಿಂದ ಇದು ಗುರುದ್ರೋಹ ಅಂತ. ಇನ್ನು ಎರಡನೇದು, ಆ ಪುಣ್ಯಾತ್ಮ ಅಲ್ಲ, ಪಾಪಾತ್ಮ. ಆ ಪಾಪಾತ್ಮನಿಗೆ ಇನ್ನೊಂದು ಹೊಟ್ಟೆ ಉರಿಸಿರ್ತಕ್ಕಂಥ ಸಂಗತಿ ಅಲ್ಲೇ ಕಕ್ಕೊಂಡಿದ್ದಾನೆ. ಏನಂದ್ರೆ, ಇವರು ಗುಡಿಗೆ ಹೋಗ್ಬೇಡ್ರಿ ಅಂತಾರೆ ಅಂತ ಹೇಳ್ತಾನೆ. ಹೌದಪ್ಪ, ಗುಡಿಗೆ ಹೋಗ್ಬೇಡ್ರಿ ಅಂತ ಹೇಳೋದ್ರ ಸತ್ಯ ಇದೆಯಲ್ಲ. ನಮ್ಮ ಬಸವಾದಿ ಪ್ರಮುಖರು ಹೇಳ್ಕೊಟ್ಟಿದ್ದಾರೆ, ದೇಹವನ್ನೇ ದೇವಾಲಯ ಮಾಡ್ಕೊಳ್ಳಿ. ಗುಡಿಗೆ ಹೋದವ್ರ ಕತೆ, ತೀರ್ಥಕ್ಷೇತ್ರಗಳಿಗೆ ಹೋದವ್ರ ಕತೆ ಏನಾಯ್ತು ಅಂತ ನೋಡಿದ್ದೀರಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಆ ವ್ಯಕ್ತಿ ಎಂತ ಹೇಳಿ ಇದ್ದಾನೆ ಅಂತ ತಾನೇ ಹೇಳ್ಕೊಂತಿದ್ದಾನೆ. ಅಲ್ಲಿ ಯಾರೋ ಒಬ್ರು ಮಠದಲ್ಲಿ, ದೊಡ್ಡ ಮಠ ಅಂತೆ, ಅವನ ಶಿಷ್ಯ ಅಲ್ಲಿ ಕೂಲ್ ಡ್ರಿಂಕ್ಸ್ ಅಂಗಡಿ ಇಟ್ಟಿದ್ದಾನ ಪಕ್ಕದಲ್ಲಿ. ರಾತ್ರಿ ಕೂಲ್ ಡ್ರಿಂಕ್ಸ್ ಸ್ವಾಮಿಗಳೇ ತಗೊಂಡೋಗ್ತಾರಂತೆ. ಅವ್ರಿಗೆ ಏನಕ್ಕೆ ಅಂದ್ರೆ ದಾರು ಕುಡಿಯಕ್ಕೆ ಅಂತ ಹೇಳಿ. ಹೌದಪ್ಪ, ಮತ್ತ ಆ ಮಠದ ಹೆಸರು ಹೇಳಲಿಲ್ಲ ನೀನು. ಒಂದು. ಎರಡನೇದು, ನೀನು ಇಷ್ಟು ಜನರನ್ನ ಕರೆದು ನಾನು ಏನಂತಾನೆ, ನಾನಲ್ದೆ ಇವ್ರಿಗೆ ಇನ್ಯಾರು ಹೇಳ್ಬೇಕು ಅಂತ ಅಂತೀಯಲ್ಲ. ಇಷ್ಟು 100 ಜನ ಸ್ವಾಮೀಜಿಗಳು, 350ರಿಂದ 400 ಜನ ಸ್ವಾಮೀಜಿಗಳು ಬೆಂಗಳೂರಲ್ಲಿ ಸೇರಿದಂತದ್ದು. ಅಂಥವ್ರನ್ನ ನೀ ಕರೆದು ಏನೇನೋ ಮಂಗಳಾರತಿ ಮಾಡ್ಬೇಕು ಅಂತ ಅನ್ಕೊಂಡಿದೀಯಲ್ಲಪ್ಪ. ಮತ್ತ ಆ ದಾರು ಕುಡಿಯೋರು ಹಂಗಂದ್ರೆ ನಿನ್ನ ವಂಶಸ್ತ್ರ, ನೀನು ಅವ್ರ ಜೊತೆ ಕುಡಿದಿರ್ಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರ ಹೆಸರು ಹೇಳಲಿಲ್ಲ, ಅವ್ರಿಗೇನು ಬೈಲಿಲ್ಲ. ಯಾರು ಕುಡ್ತಾ ಬಿಡಿಸ್ತಾ ಇದ್ದಾರೆ, ಯಾರು ಜೋಳಿಗೆ ತಗೊಂಡು ಮಾಂತ ಜೋಳಿಗೆ ಬಗ್ಗೆ ಪರಿಕಲ್ಪನೆ ಕೊಡ್ತಾ ಇದ್ದಾರೆ, ಅಂಥವ್ರಿಗೆ ನೀನ್ ಇಂಥ ಶಬ್ದ ಬಳಸ್ತೀಯಲ್ಲಪ್ಪ,
ಮತ್ತಿನ್ನು ನಿನ್ನ ಲಿಂಗದ್ರೋಹಿ ಅಲ್ವಾ? ಲಿಂಗದ್ರೋಹಿ ಅಂದ್ರೆ ಗುಡಿಗೆ ಹೋಗ್ರಿ, ಪ್ರಯಾಗರಾಜಕ್ಕೆ ಹೋಗ್ರಿ, ತುಳಿಸ್ಕೊಂಡ್ ಸಾಯಿರಿ, ಆಮೇಲಿಂದ ಆ ಕೆಟ್ಟ ನೀರಲ್ಲಿ ಅದು ಸ್ನಾನ ಮಾಡಕ್ ಯೋಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸ್ನಾನ ಮಾಡಕ್ ಯೋಗ್ಯ ಇಲ್ಲ ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಅಂಥದ್ರಲ್ಲಿ ಹೋಗಿ ಮುಳುಗಿ ಕ್ಯಾನಲ್ ತಗೊಂಡ್ ಬಂದು ಅಕ್ಕಪಕ್ಕದವ್ರಿಗೆಲ್ಲ ಕುಡಿಸಿದ್ರಲ್ಲಪ್ಪ, ಅವನ ಶಿಷ್ಯರು, ಭಕ್ತರು, ನೀವು ಯೋಚನೆ ಮಾಡ್ಬೇಕು. ಮೋದಿಯವರಿಂದ ಹಿಡ್ಕೊಂಡು ಎಲ್ಲರೂ ಯೋಚನೆ ಮಾಡ್ಬೇಕು. 21ನೇ ಶತಮಾನದಲ್ಲಿ ಬದುಕ್ತಿದ್ದೀರಾ. ಕುಂಭಮೇಳ ಕೆಟ್ಟ ಅಂತ ನಾನು ಹೇಳಲ್ಲ, ಆದ್ರೆ ಕುಂಭಮೇಳ ಈಗ 100 ವರ್ಷದಿಂದ ನಡೀತಿದ್ರೆ ಸಾರ್ಥಕ ಆಗ್ತಿತ್ತೇನೋ. ಯಾಕೆಂದ್ರೆ ನಡ್ಕೊಂಡು ಹೋಗ್ತಿದ್ರು, ಅವಾಗ ಕುದುರೆ ಮೇಲೆ ಹೋಗ್ತಿದ್ರು. ಸಾಹುಕಾರಗಳಿದ್ರೆ, ರಾಜರುಗಳಿದ್ರೆ ಕುದುರೆ ಮೇಲೆ, ಆನೆ ಮೇಲೆ ಹೋಗ್ತಿದ್ರು. ನೀವು 400, 500, 1000 ಟ್ರೈನ್ ಬಿಟ್ಟು ಪರಿಸರ ಕೆಡಿಸಿದ್ರಿ, ಸಿಕ್ಕಾಪಟ್ಟೆ ಹೊಗೆ ಮಾಡಿದ್ರಿ, ಡೀಸೆಲ್ ಉಳಿಸ್ರಿ, ಪೆಟ್ರೋಲ್ ಉಳಿಸ್ರಿ ಅಂತ ಪ್ರಚಾರ ಮಾಡ್ತೀರಿ. ಜೊತೆಗೆ ವಿಮಾನ ಹೆಚ್ಚು ಮಾಡಿದ್ರಿ, ಎಲ್ಲರೂ ಹೋಗಿ ವಿಮಾನದಲ್ಲಿ ಹೋಗಿ ಮುಳುಗ್ ಬಂದ್ರೆ ಯಾವ ಪುಣ್ಯ ಬರುತ್ತಪ್ಪ? ಯಾವ ಪುಣ್ಯ ಬರ್ತದೆ? ಆಮೇಲೆ ಹೋಗ್ಲಿ ಬಿಡಿ, ನಾನ್ ನಿಮಗೂ ಒಪ್ಕೊಂತಿದ್ದೆ, ನಿಮ್ಮ ಹಣೆ ಬರ ಮುಳುಗ್ರಿ, ಯಾಕೆ ನಿಮ್ ಧರ್ಮ ನಿಮ್ಗೆ ಅದನ್ನ ಹೇಳ್ಕೊಟ್ಟಿದ್ಯಾರೋ, ನಿಮ್ ಗುರುಗಳು ಹೇಳ್ಕೊಟ್ಟಿದಾರ ಮುಳುಗ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಸರ್ಕಾರಿ ಖರ್ಚಲ್ಲಿ ಹೋಗಿ ಮುಳುಗ್ ಬಂದ್ರಲ್ಲ ಸಚಿವ ಸಂಪುಟದವರು, ಆಮೇಲೆ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಸರ್ಕಾರಿ ಖರ್ಚಲ್ಲಿ ಹೋಗಿ ಮುಳುಗ್ ಬಂದ್ರಲ್ಲಪ್ಪ, ನೀವು ನ್ಯಾಯಸ್ಥರ ಆದ್ರೆ ಆ ಸರ್ಕಾರಿ ಖರ್ಚು ಕೊಡಿ, ಅದನ್ನ ಮತ್ತೆ ವಾಪಸ್ ಖಜಾನೆಗೆ ಹಾಕ್ರಿ, ಒಪ್ಕೊಂತೀವಿ, ಮುಳುಗ್ರಿ. ನಿಮ್ಮ ಧರ್ಮ ಏನ್ ಹೇಳಿದೋ ಅದನ್ನ ಮಾಡಿ, ನಾವೇನ್ ಬೇಡ ಅಂತ ಹೇಳೋದಿಲ್ಲ. ನಮ್ಮ ಧರ್ಮದ ಪೀಠದಕ್ಕಾದಂತ ಈ ಒಂದು ಏನು ಹೆಣ್ಣು ಅಲ್ಲದ ಗಂಡು ಅಲ್ಲದ ಈ ವ್ಯಕ್ತಿ ಅನ್ನೋದನ್ನಲ್ಲ, ಈ ಸ್ವಭಾವ ಇದೆಯಲ್ಲ, ಈ ವ್ಯಕ್ತಿ ನಾವ್ ಹೇಳೋದೇನಂದ್ರೆ, ನೀ ಬಿಟ್ಟು ಹೋಗಪ್ಪ, ಮಠ ಬಿಟ್ಟು ಹೋಗು, ರಾಜೀನಾಮೆ ಕೊಡು, ಅಲ್ಲಿ ಹೋಗಿ ಉತ್ತರ ಭಾರತದಲ್ಲಿ ಗಾಂಜಾ ಸೇದಕೋ, ಬೇಕಾದಂತದ್ ಮಾಡ್ಕೋ, ನಿನಗೆ ಯಾರು ಕೇಳ್ತಾರ? ಬತ್ಲೆ ಕುಣಿ, ದಿಗಂಬರ್ನಾಗ ಓಡಾಡಿ, ಯಾರು ಬೇಡ ಅಂತಾರ ನಿನಗೆ? ಅದೆಲ್ಲ ಅಲ್ಲಿ ಮಾನ್ಯನೇ, ಅದು ಅವರಿಗೆ ಮಾನ್ಯ, ಒಪ್ಪಿಗೆ ಅದು. ಆದ್ರಿಂದ ಬಸವಣ್ಣನವರು ಯಾವುದಕ್ಕೋಸ್ಕರ ಜೀವ ಕೊಟ್ರು, ಯಾವುದಕ್ಕೋಸ್ಕರ ಕಲ್ಯಾಣ ಕ್ರಾಂತಿ ಆಯ್ತು, ಹರಳೆಯ ಮಧ್ವರಸರು ಯಾವುದಕ್ಕೋಸ್ಕರ ಆನೆ ಕಾಲಿಗೆ ಕಟ್ಟಿಸ್ಕೊಂಡು ಎಳೆಹುಟೆ ಶಿಕ್ಷೆ ಅನುಭವಿಸಿದ್ರು, ಆ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ನಮ್ಮ ಧರ್ಮ. ಇಲ್ಲಿ ನಮ್ಮ ಬಂಧುಗಳು ಅಂದ್ರೆ ದೇಶಭಕ್ತ ಬಂಧುಗಳು, RSS ದವ್ರು ಇರ್ಬೋದು, ಹಿಂದೂ ಸಂಘಟನೆಯವರು ಇರ್ಬೋದು, ಯಾರೋ ನೀವು ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಮಠಾಧೀಶರ ಒಕ್ಕೂಟದ ನಿರ್ಣಯದಲ್ಲಿ ಈ ಸಾರಿ 5 ನಿರ್ಣಯಗಳನ್ನು ತಗೊಂಡಿದ್ದೀವಿ. ಅದರಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಾವು ಭೌಗೋಳಿಕವಾಗಿ ಹಿಂದೂಗಳು. ಭೌಗೋಳಿಕವಾಗಿ ನಾವು ಅಷ್ಟೇ ಹಿಂದೂಗಳಲ್ಲ, ಜೈನರು, ಬೌದ್ಧರು, ಸಿಖ್ರು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಯಾರು ಈ ಭಾರತ ದೇಶದಲ್ಲಿ ವಾಸ ಮಾಡ್ತಾರೋ ಅವರೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳೇ. ನೀವು ಕರಿತಾ ಇರ್ತಕ್ಕಂಥ ವೈದಿಕ ಧರ್ಮ, ಅದಕ್ಕೆ ಈಗ 100 ವರ್ಷದಿಂದ ಹಿಂದೂ ಧರ್ಮ ಅನ್ನೋ ಹೆಸರು ಇರ್ಲಿಲ್ಲ, 100-150 ವರ್ಷದಿಂದ ಇರ್ಲಿಲ್ಲ. ಈಗ ಹಿಂದೂ ಧರ್ಮ ಅಂತ ಮಾಡ್ಕೊಂಡಿದ್ದೀರ, ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ನಿಮ್ಮ ಆಚರಣೆ ಬಗ್ಗೆ ನೀವು ವಿಚಾರ ಮಾಡ್ಕೊಳ್ಳಿ, ನೀವು ತಿದ್ಕೊಳ್ಳಿ, ಅಥವಾ ನೀವು ಹಂಗೆ ಇರ್ತೀವಿ ಅಂತಂದ್ರೆ ಇರಿ, ನಾವು ಅದು ಧರ್ಮದ ವಿಷಯದಲ್ಲಿ ನಾವು ನಿಮ್ಗೇನು ಹೇಳೋದಿಲ್ಲ. ಆದ್ರೆ ನಿಮಗೂ ಕೂಡ ಅಷ್ಟೇನೆ, ನೀವು ಈ ವ್ಯಕ್ತಿ ಬೇಕು ಅಂದ್ರೆ ನಿಮ್ಗೆ ಕರ್ಕೊಂಡ್ಬಿಡಿ, ನಿಮ್ದೇ ಒಂದು ಮಠಕ್ಕೆ ಮಾಡ್ಕೊಳ್ಳಿ, ಅಲ್ಲೇ ಪ್ರಯಾಗರಾಜದಲ್ಲೇ ಮಠ ಕಟ್ಕೊಡಿ, ತೊಂದರೆ ಇಲ್ಲ. ಅಲ್ಲಿ ಯಾವ್ದಾರ ಸ್ಮಶಾನ ಗಿಶಾನ ಇರ್ತವೆ, ಅಗೋರಿ ತರ ಬದುಕ್ಲಿ, ತೊಂದರೆ ಇಲ್ಲ, ಗೊತ್ತಾಯ್ತಲ್ಲ. ಅದೇನ್ ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಲಿಂಗದ್ರೋಹ ಮಾಡ್ಕೊಂಡು ಈ ವ್ಯಕ್ತಿನ ಇಲ್ಲಿ ಬಿಡ್ಬೇಡಿ. ನಿಮಗೆ ನೈತಿಕ ಹಕ್ಕಿದ್ರೆ ನೀವು ಅವನ ಬೆಂಬಲಕ್ಕೆ ಯಾರ್ಯಾರು ನಿಂತಿದ್ದೀರಲ್ಲ ಅವರೆಲ್ಲರೂ ಕೂಡ, ಕೊಲೆ ಮಾಡಿದವನು ಕೂಡ ನೀವು ಬೆಂಬಲಿಸಿ ಪೊಲೀಸರು ಸುಮ್ಮನಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅದು ಏನಾದ್ರು ನಿಜ ಇದ್ರೆ ಎಂತ ಸಂವಿಧಾನ ದ್ರೋಹ, ಅದು ದ್ರೋಹ ಅಲ್ವಾ? ಆದ್ರಿಂದ ಕರ್ಕೊಳ್ಳಿ ಅವ್ನಿಗೆ. ಈಗ ಬಿಡಕ್ ಅವನು ಇಷ್ಟಪಡಲ್ಲ, ಯಾಕಂದ್ರೆ ಈಗ ಕೋಟಿ ಆಗ್ಬಿಟ್ಟಿದೆ ಆಸ್ತಿ. ಅಲ್ಲೊಂದು ಗುಹೆ ಮಾಡಿದ್ದಾನೆ ಕೆಳಗಡೆ, ನೋಡಿರ್ಬೇಕು ನೀವೆಲ್ಲ. ಗುಹೆ ಒಳಗಡೆ ಉಪನಿಷತ್ತುಗಳ ಕಾಲದಿಂದ ಹಿಡ್ಕೊಂಡು ಭಾರತದ ಎಲ್ಲ ಸಂಸ್ಕೃತಿ ಮಾಡಿದಾನೆ, ಸರಿ. ಆದ್ರೆ ಅಪ್ಪಿ ಶರಣ ಸಂಸ್ಕೃತಿ ಅಲ್ಲಿ ಇಲ್ವೇ ಇಲ್ಲ. ಕಾಡಸಿದ್ದೇಶ್ವರದ್ದು ಅಲ್ಲಿ ಏನೋ ಇದ್ದಂಗೆ ಕಾಣಿಸೋದಿಲ್ಲ. ಜೊತೆಗೆ ಇನ್ನೊಂದು ವರದಿ ಬರ್ತಾ ಇದೆ, ಕಾಡಸಿದ್ದೇಶ್ವರ ಗದ್ದಿಗೆಯನ್ನ ನೆಲಸಮ ಮಾಡಿ ಅಲ್ಲಿ ಗುಡಿ ಕಟ್ಟಿ ಅದಕ್ಕೊಂದು ಹೆಸರೇನೋ ಇಟ್ಟಿದ್ದಾನೆ ಅಂತ ಸುದ್ದಿ ಇದೆ. ಇವೆಲ್ಲ ಗುರುದ್ರೋಹ, ಲಿಂಗದ್ರೋಹಗಳಾಯ್ತು. ಜೊತೆಗೆ ಶರಣರಿಗೆ ವಿರುದ್ಧವಾಗಿ ಉದ್ದೇಶಪೂರ್ವಕವಾಗಿ ಗುಡಿಗೆ ಹೋಗ್ರಿ, ನೀವು ಗುಡಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಇವರು ಅಂತ ಹೇಳಿ ಬೈತಾರಲ್ಲ, ಅದಕ್ಕೆ ಇವನಿಗೆ ಎಂಥ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಈ ತರ ಹೇಳ್ತಕ್ಕಂಥವ್ರಿಗೆ, ಲಿಂಗದ್ರೋಹಿಗಳಿಗೆ ಎಂಥ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದನ್ನ ಮಹಾವೈರಾಗ್ಯ ನಿಧಿ ಮಹಾದೇವಿಯಕ್ಕನವ್ರು ಹೇಳ್ತಾರೆ. ಹಾಲು ಹಿಡಿದು ಬೆಣ್ಣೆಯನ್ನು ಅರಸಲುಂಟೆ, ವಚನ ಕೇಳಿಸ್ಕೊಳ್ಳಿ. ಹಾಲು ಹಿಡಿದು ಬೆಣ್ಣೆಯನ್ನು ಅರಸಲುಂಟೆ, ಲಿಂಗವ ಹಿಡಿದು ಪುಣ್ಯ ತೀರ್ಥಕ್ಕೆ ಹೋಗಲುಂಟೆ, ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ
ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರಲಿಂಗಕ್ಕೆ ಶರಣೆಂದಡೆ. ಮುಂದೆ ಕೇಳಿಸ್ಕೊಳ್ಳಿ, ಸ್ಥಾವರಲಿಂಗಕ್ಕೆ ಶರಣೆಂದಡೆ ತಡೆಯದೇ ಹುಟ್ಟಿಸುವ ಶ್ವಾನನ ಗರ್ಭದಲ್ಲಿ. ಅದಕ್ಕೆ ನಿಮ್ಮ ಸಂಸ್ಕೃತದ ಶ್ಲೋಕವನ್ನೇ ಮಹಾದೇವಕ್ಕೆ ಉದಾಹರಣೆ ಕೊಡ್ತಾರೆ. ಅದೆಂತೆಂದಡೆ ಶಿವಧರ್ಮ ಪುರಾಣೆ ಇಷ್ಟಲಿಂಗಂ ಅವಿಶ್ವಸ್ಯ ತೀರ್ಥಲಿಂಗಂ ನಮಸ್ಕೃತ ಶ್ವಾನಯೋನಿ ಶತಂಗತ್ವ ಚಾಂಡಾಲಗ್ರಹ ಮಾಚರೇತ್ ಎಂದುದಾಗಿ ಇದನರಿದು ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲ ತೀರ್ಥಗಳು ಎಲ್ಲ ಕ್ಷೇತ್ರಗಳು ಇಹವೆಂದು ಭಾವಿಸಿ ಮುಕ್ತರಪ್ಪುದಯ. ಇಂತಲ್ಲದೆ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರ ನರಕ ತಪ್ಪದು ಕಾಣ ಚನ್ನಮಲ್ಲಿಕಾರ್ಜುನ. ಕೇಳಿಸ್ಕೊಳಪ್ಪ ಕುಂಕುಮಾಲ, ಕೇಳಿಸ್ಕೊ. ನಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೀಯಂತೆ ನೀನು. ನೀನು ಒಬ್ಬನೇ ಹುಟ್ಟೋದಲ್ಲ, ನೀನಂತೂ ನಿನ್ ಜನ್ಮ ಇವಾಗ ನಾಯಿ ಜನ್ಮನೇ. ಈ ತರ ಕೆಟ್ಟದಾಗಿ ನಡ್ಕೊಂತ ಇದೀಯ ಅಂದ್ರೆ, ಪೀಠದ ಮೇಲೆ ಕುತ್ಕೊಂಡು ಗುರು ಲಿಂಗ ಜಂಗಮ ದ್ರೋಹ ಮಾಡ್ತಾ ಇದೀಯ ಅಂದ್ರೆ ಮನುಷ್ಯ ರೂಪದಲ್ಲಿರುವ ಆ ಜನ್ಮನೇ ನಿಂದು. ಆದ್ರೆ ನೀನು ಅನ್ಯಾಯ ಮಾಡ್ತಿರೋದೇನು ಅಂತಂದ್ರೆ, ನಿನ್ನನ್ನು ನಂಬ್ಕೊಂಡಂತ ಅನೇಕ ಜನ ಶಿಷ್ಯರಿಗೆ, ಅನೇಕ ಜನ ಭಕ್ತರಿಗೆ ಅನ್ಯಾಯ ಮಾಡ್ತಾ ಇದೆಯಲ್ಲ, ಅದು ಬಹಳ ದೊಡ್ಡ. ಅಂದ್ರೆ ನೀನ್ ಕೆಡದಲ್ದೆ ಜಗತ್ತನ್ನು ಕೋತಿ ತಾನ್ ಕೆಡದಲ್ದೆ ಒನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ನೀನು ಧರ್ಮವನ್ನೇ ಕೆಡಿಸ್ತಾ ಇದೆಯಲ್ಲ, ಲಿಂಗದ್ರೋಹಿ ಆಗಿದೆಯಲ್ಲ. ಆದ್ರಿಂದ ಅದನ್ನ ಬಿಟ್ಬಿಡು. ಪೀಠ ಬಿಟ್ಟು ನೀನ್ ಎಲ್ಲಾದ್ರೂ ಹುಟ್ಟು ಎಲ್ಲಾದ್ರೂ ಸಾಯಿ, ಅದ್ ನಮಗೇನ್ ಸಂಬಂಧ ಬರಲ್ಲ. ಆದ್ರಿಂದ ಮೊದಲು ಪೀಠ ತ್ಯಾಗ ಮಾಡು, ರಾಜೀನಾಮೆ ಕೊಡು. ಹಾಲು ಹಿಡಿದು ಬೆಣ್ಣೆಯನ್ನು ರಸಲುಂಟೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಾಲು ಹಿಡಿದು ಹಾಲನ್ನು ಬೆಣ್ಣೆ ಮಾಡ್ಕೋಬೇಕಪ್ಪ ನೀನು. ಅಂದ್ರೆ ಇಷ್ಟಲಿಂಗ ಪೂಜೆ ಮಾಡ್ತಾ ಇಷ್ಟಲಿಂಗ ನಿಷ್ಠೆಯನ್ನ ಬೆಳೆಸ್ಕೊಂತ ಮತ್ತು ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನ ಅಳವಡಿಸ್ಕೊಂಡು ನೀನು ಆ ಲಿಂಗವನ್ನ ಪ್ರಾಣಲಿಂಗವನ್ನಾಗಿ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹಾಲು ಹಿಡಿದು ಬೆಣ್ಣೆಯನ್ನು ರಸಲುಂಟೆ, ಲಿಂಗವ ಹಿಡಿದು ಪುಣ್ಯ ತೀರ್ಥಕ್ಕೆ ಹೋಗಲುಂಟೆ. ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು ಅನ್ಯಬೋಧೆ ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರಲಿಂಗಕ್ಕೆ ಶರಣೆಂದಡೆ ತಡೆಯದೇ ಹುಟ್ಟಿಸುವ ಶ್ವಾನನ ಗರ್ಭದಲ್ಲಿ. ನಾಯಿ ಗರ್ಭದಲ್ಲಿ ಹುಟ್ಟಬೇಕಾಗತ್ತೆ, ನಾಯಿ ಜನ್ಮ ಬರ್ತದೆ. ಅದಕ್ಕೆ ಸಿದ್ದೇಶ್ವರಪ್ಪಗಳೊಂದು ಮಾತು ಹೇಳೋರು, ಈ ಧೂಳು ಬಿದ್ದಿರ್ತದಲ್ಲ, ಈ ಹೊರಗಿನ ಕಸ ಹಾಕಿದ್ದನ್ನು ಸ್ವಚ್ಛ ಮಾಡ್ಬಿಡ್ಬೋದು. ಅವ್ರಿಗಿಂತ ದೊಡ್ಡ ಪಾಪ ಯಾವುದು ಅಂದ್ರೆ ವಿಚಾರದಲ್ಲಿ ಕಸ ತುಂಬ್ತಾರಲ್ಲ, ಅದು ದೊಡ್ಡ ಪಾಪ. ವಿಚಾರದ ಕಸ ತುಂಬಿದ್ರೆ ಅಂದ್ರೆ ದುಷ್ಟ ವಿಚಾರಗಳು, ಧರ್ಮದ್ರೋಹದ ವಿಚಾರಗಳು, ಇವುಗಳನ್ನ ನೀವೇನಾದ್ರೂ ತುಂಬ್ತಾ ಹೋದ್ರೆ ನೀವು ಅನ್ಯಾಯ ಮಾಡ್ಕೊಂತೀರಿ, ನಿಮ್ ಶಿಷ್ಯರಿಗೂ ಕೂಡ ಅನ್ಯಾಯ ಮಾಡ್ತೀರಿ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನೈತಿಕವಾಗಿ ನಿನ್ನ ಒಂದ್ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ, ಈಗ ನೀನ್ ನೈತಿಕವಾಗೂ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಸುದ್ದಿ ಬರ್ತಾ ಇದೆ. ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನೀನ್ ಭೂಗತನಾಗಿ ಕುತ್ಕೊಂಡ್ರೆ ನೀನ್ ಮತ್ತೆ ಏನ್ ಪ್ರಯೋಜನ ಆಯ್ತು? ಎದುರಿಸ್ಬೇಕಪ್ಪ. ಇಷ್ಟು ಜನರನ್ನ ಕರೆದು ನೀನ್ ಬುದ್ಧಿ ಹೇಳಿ ನಾನು ಅವ್ರನಿಗೆ ಅದ್ ತಗೊಂಡ್ ಹೊಡಿತೀನಿ ಇದ್ ತಗೊಂಡ್ ಹೊಡಿತೀನಿ ಅಂತ ಹೇಳೋದು ಅಂದ್ರೆ ಏನು ಕುಡ್ದಿಗಿಡ್ದಿದ್ಯಾ? ಅವಾಗ ಕುಡ್ದು ಚಟಕ್ ಬಲಿಯಾಗಿ ಏನಾರ ಇಂತ ಮಾತಾಡಿದ್ಯೋ? ನೋಡೋಣ, ಧೈರ್ಯವಾಗಿ ಉತ್ತರ ಕೊಡು. ಇವಾಗ ಉತ್ತರ ಕೊಡು. ಫೋನ್ ಆನ್ ಮಾಡ್ಕೊಂಡು ನೀನು ಒಂದು ವಾಟ್ಸಪ್ ಮೆಸೇಜ್ ಹಾಕು, ಅಥವಾ ಚರ್ಚೆಗೆ ಬಾ, ಅಥವಾ ನೇರವಾಗಿ ಈಗ FIR ದಾಖಲಾಗ್ತಾ ಇದಾವೆ, ಅಲ್ಲಿ ಹೋಗಿ ಕೋರ್ಟಲ್ಲಿ ಕೇಸ್ ಎದುರಿಸು ಇವತ್ತು. ಆವಾಗ ನಿನ್ನ ಹೌದಪ್ಪ ಇವನೊಬ್ಬ ಮನುಷ್ಯ ರೂಪಿ ಮನುಷ್ಯ ಅಂತೀವಿ. ಇಲ್ಲದೆ ಇದ್ರೆ ಮತ್ತೆ ಮಹಾದೇವಕ್ಕೆ ಹೇಳಿದಾರಲ್ಲ, ತಡೆಯದೇ ಹುಟ್ಟಿಸುವ ಶ್ವಾನನ ಗರ್ಭದಲ್ಲಿ, ಹಂಗಾಗ್ಬೇಕಾಗತ್ತೆ. ಈಗ ನಿನ್ನ ಪಾಡು ಅದಾಗಿದೆ, ಅದಕ್ಕೆ ಅದನ್ನ ಮಾಡಕ್ ಹೋಗ್ಬೇಡ. ಇನ್ನು ಜಂಗಮ ದ್ರೋಹ ಅಂದ್ರೆ ಸಮಾಜಕ್ಕೆ ಸುಳ್ಳು ಹೇಳಿ ಏನು ನೀನು ಗೈಡ್ ಮಾಡ್ತಾ ಇದೆಯಲ್ಲ. ಒಂದ್ಸಾರಿ ಯೂಟ್ಯೂಬಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೆ, ಹೇಳ್ತಾನಲ್ಲಿ ಏನಪ್ಪಾ ಅಂದ್ರೆ, ಗೀರಾಕಳ ಗಂಜಲದಲ್ಲಿ ಬಂಗಾರ ಇದೆ, ಗಂಜಲದಲ್ಲಿ ಬಂಗಾರ ಇದೆ, ಬನ್ನಿ ನಾನು ಬಂಗಾರ ತೆಗ್ದಿಟ್ಟಿದ್ದೀನಿ, ನೋಡ್ಬಾರ ಅಂತ ಕರೀತಾನೆ. ಎಷ್ಟು ಸುಳ್ಳು, ಎಂತ ಹಸಿ ಸುಳ್ಳು ಹೇಳ್ತೀಯ? ಜಂಗಮದ್ರೋಹಿ ಅಲ್ವಾ ನೀನು? ಸಮಾಜಕ್ಕೆ ಮೋಸ ಮಾಡ್ತಿದ್ಯಲ್ಲ. ಆಮೇಲೆ ಸಿದ್ದೇಶ್ವರಪ್ಪಗಳನ್ನ ಕೆಳಗಡೆ ಕೂರಿಸಿ ತಾನು ವೇದಿಕೆ ಮೇಲೆ ಕುತ್ಕೊಂಡು ಅವಾಚ್ಯ ವಾಚಾಮಗೋಚರ ಅಂತಿರಲ್ಲ ಅಂತ ಶಬ್ದಗಳನ್ನೆಲ್ಲ ಬಳಸಿ ಜನರಿಗೆ ಬೈದೆ. ಜಂಗಮದ್ರೋಹಿ ನೀನು. ಒಳ್ಳೆ ಕೆಲಸ ಮಾಡಪ್ಪ ನೀನು. ಬಯಲು ಶೌಚ ಮುಕ್ತ ಮಾಡಿದ್ರೆ ಬಹಳ ಸಂತೋಷ. ಅದರಲ್ಲೂ ಎಷ್ಟು ಸುಳ್ಳು ಹೇಳ್ಕೊಂಡಿದ್ಯೋ ಗೊತ್ತಿಲ್ಲ ನಮಗೆ. ಆ ಸಿದ್ದೇಶ್ವರಪ್ಪಗಳಂತ ಒಬ್ಬ ದೇವತಾ ಮನುಷ್ಯರನ್ನ ನೀ ಮುಂದೆ ಕೂರಿಸ್ಕೊಂಡು ಅಷ್ಟು ಕೆಟ್ಟದಾಗ ಮಾತಾಡಿದೆ. ಇನ್ನೊಂದ್ಸಾರಿ ಮೊನ್ನೆ ಹೋದ ವರ್ಷ
2024 ಜನವರಿ ಅಲ್ಲೊಂದು ಮೀಟಿಂಗ್ ಕರೆದಿದ್ರು. ನನಗೂ ಬೇರೆ ಕಡೆಯಿಂದ ಹೇಳಿ ಕಳಿಸಿದ್ರು. ಹೋಗಿದ್ದೆ ನಾನು. ಅಲ್ಲಿ ರೈತರು ಬಂದಿದ್ರು, ಸಾವಿರಾರು ಜನ ರೈತರು ಬಂದಿದ್ರು. ಅಲ್ಲಿ ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋ ವಿಷಯ ಶುರುವಾಯ್ತು. ಅಯ್ಯೋ, ಇವನಿಂದ ಶುರುವಾಯ್ತು ನೋಡಿ, ಬೀಳಕ್ ಶುರುವಾದಪ್ಪ, ಉದ್ರಕ್ ಶುರುವಾದ. ಇವನ ಏನೇನು ಮಲ ಇತ್ತಲ್ಲ ಒಳಗಡೆ, ಅದೆಲ್ಲ ನಾಲ್ಗೆ ರೂಪದಲ್ಲಿ ಬೀಳಕ್ ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ಬೈದ್ರೆ ಇನ್ ಯಾರಾದ್ರೂ ಹೊಡೆದ್ಗಿಡ್ದಾರೋ, ಚಪ್ಪಲ್ ತೂರ್ಯಾರೋ ಅಂತ ಹೇಳಿ ಅಳಕ್ ಶುರು ಮಾಡ್ದ. ಅಂದ್ರೆ ನಿಮ್ಯಾನ್ಸಿಗೆ ಸೇರಿಸೋ ಪೇಷಂಟ್ ಇದಾನೆ ಅಂತ ನನಗೆ ಅವತ್ತು ಅನ್ಕೊಂಡಿದ್ದು, ಏನಪ್ಪ ಹುಚ್ಚು ತರ ಆಡ್ತಾನಲ್ಲ ಅಂತ ಅನ್ಸಿತ್ತು. ಆದ್ರೆ ಇಷ್ಟು ಕೆಳಮಟ್ಟಕ್ಕೆ ಇಳಿತಾನೆ, ಇಷ್ಟು ಹುಚ್ಚಾಗಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಹೋಗ್ಲಿ, ಅದಾದ್ರೂ ಟ್ರೀಟ್ಮೆಂಟ್ ಆದ್ರೂ ತಗೋ ಹೋಗ್ಲಿ, ನಿಮ್ಯಾನ್ಸ್ಗೋ ಡಿಮ್ಯಾನ್ಸ್ಗೋ ಅಥವಾ ನಿಮ್ ಕೊಲ್ಲಾಪುರದಲ್ಲಿ ಇರ್ಬೇಕೇನೋ, ಅಲ್ಲಾದ್ರೂ ಸೇರ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು, ಮೊದಲ ನಿಮ್ ಕಿರಿಯ ಶ್ರೀನ ಎಲ್ಲಿ ಮುಚ್ಚಿಟ್ಟಿದೆಯೋ ಅಥವಾ ಕತೆ ಮುಗಿಸಿಬಿಟ್ಟಿದೆಯೋ ದೇವ್ರಿಗೆ ಗೊತ್ತು. ಹಂಗೇನಾದ್ರೂ ಇದ್ರೆ ಅದು ಸತ್ಯ. ಪೊಲೀಸರು ಆದಷ್ಟು ಬೇಗ ಅದರ ಬಗ್ಗೆ ನೀವು ಮಾಡಿ ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಒಂದ್ಸಾರಿ ತಂದೆ ತಾಯಿಗಳು ಕೂಡ ಮಗ ಹೋದ್ಮೇಲೆ ನಮ್ಮವನ್ ಅಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಅವರು ವರ್ಷಾನ್ಗಟ್ಲೆ ಬರಲ್ಲ ಮನೆಗೆ ಅಂದ ಕೂಡಲೇ ಬಿಟ್ಬಿಟ್ಟಿರ್ತಾರೆ. ಈಗ ಅವ್ರ ಪರವಾಗಿ ಯಾರು ಕೇಸ್ ಹಾಕೋರು? ಅವ್ರಿಗೆ ಯಾರು ಸಂರಕ್ಷಕರು? ಜ್ಞಾನಯೋಗಾಶ್ರಮನೇ ಇದಕ್ಕೆ ಹೊಣೆ. ಜ್ಞಾನಯೋಗಾಶ್ರಮದಲ್ಲಿ ಇದ್ದು ಸಿದ್ದೇಶ್ವರಪ್ಪಗಳ ಕಡೆಯಿಂದನೇ ಅವರು ಹೋಗಿ ಅಲ್ಲಿ ಪೀಠಕ್ಕಾಗಿದ್ದಾರೆ. ಮುಪ್ಪಿನ ಕಾಡ ಸಿದ್ದೇಶ್ವರ ಅಂತ ಹೆಸರು ಕೊಟ್ಟಿದ್ರು. ಅವ್ರ ಮೊದಲ ಹೆಸರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಪರಿಚಯ ಇಲ್ಲ. 3 ತಿಂಗಳಿಂದ ಇಲ್ಲ ಅವರು ಅಂತಂದ್ರೆ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ ಅಂತಂದ್ರೆ, ಆದಷ್ಟು ಬೇಗ ಕೋರ್ಟ್ ಅಥವಾ ನ್ಯಾಯಾಲಯ ಸ್ವಯಂ ಕೇಸನ್ನಾದ್ರೂ ದಾಖಲು ಮಾಡ್ಕೊಂಡು ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಅವ್ರನ್ನ ಪ್ರೂವ್ ಮಾಡ್ಬೇಕು, ತಗೊಂಬಂದು ತೋರಿಸ್ಬೇಕು, ಅಥವಾ ಅದಕ್ಕೇನಾದ್ರೂ ಒಂದು ಪರಿಹಾರ ಕೊಡ್ಬೇಕು. ಪರಿಹಾರ ಆ ವ್ಯಕ್ತಿ, ಆ ಗುರುಗಳಿದ್ರೆ ಏನಿಲ್ಲ, ಬಸವಲಿಂಗ ಸ್ವಾಮಿಗಳು, ಶ್ರದ್ಧಾನಂದ ಸ್ವಾಮಿಗಳು ಮತ್ತೆ ಇಷ್ಟಲಿಂಗ ಸ್ವಾಮಿಗಳ ಹೆಸರು ಹೇಳಿದಾರೆ, ಅಲ್ಲಿದ್ದಾರೆ ಅಂತ ಹೇಳಿ. ಇವರೆಲ್ಲ ನೀವೇನು ಹಿರಿಯ ಗುರುಗಳಿದ್ದೀರಿ, ಮಲ್ಲಿಕಾರ್ಜುನಪ್ಪಗಳು ಶಿಷ್ಯರು ನೇರವಾಗಿದ್ದೀರಿ, ಸಿದ್ದೇಶ್ವರಪ್ಪಗಳು ಶಿಷ್ಯರು ನೇರವಾಗಿದ್ದವ್ರು ಇದ್ದೀರಿ. ನೀವೆಲ್ಲರೂ ಇವಾಗ ಅವರಿಬ್ಬರ ಹೆಸರು ಉಳಿಸ್ಬೇಕು ಅಂತಂದ್ರೆ ಆ ಗುರುಗಳನ್ನ ಕರ್ಕೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಜೊತೆಗೆ ಅವರಿಗೆ ಪೀಠ ಕೊಡಿಸಿ. ಈ ವ್ಯಕ್ತಿನ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಸೇರಿಸಿ, ಪಾಪ ಚಿಕಿತ್ಸೆ ಕೊಡಿಸಿ, ತೊಂದರೆ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯಿಂದ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ನೋವಾಗತ್ತೆ ಅಂದ್ರೆ ನೀವೆಲ್ಲ ಹಂಗೆ ಬಿಡ್ತೀರಾ ಅಂತಂದ್ರೆ ಮತ್ತೆ ಅದಕ್ಕೆ ಜವಾಬ್ದಾರ ನೀವು ಆಗ್ಬೇಕಾಗತ್ತೆ. ಜ್ಞಾನಯೋಗಾಶ್ರಮದ ಭಕ್ತರು, ಜ್ಞಾನಯೋಗಾಶ್ರಮ ಟ್ರಸ್ಟಿಗಳು ಈ ವಿಷಯದಲ್ಲಿ ನೀವೆಲ್ಲ ಗಮನ ತಗೊಳ್ಳೇಬೇಕು. ತಗೊಳ್ಳದೆ ಹೋದ್ರೆ ನೀವು ಸಿದ್ದೇಶ್ವರಪ್ಪಗಳಿಗೆ, ಮಲ್ಲಿಕಾರ್ಜುನಪ್ಪಗಳಿಗೆ ತಕ್ಕನಾದವ್ರು ಅಲ್ಲ ಅಂತ ನಾವು ತೀರ್ಮಾನ ಮಾಡ್ಬೇಕಾಗತ್ತೆ. ಆದ್ರಿಂದ ಹಾಗೆ ಮಾಡಬೇಡಿ. ಆದಷ್ಟು ಬೇಗ ಕಿರಿಯ ಶ್ರೀಗಳನ್ನ ಎಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ. ಅಂದ್ರೆ ಜಂಗಮ ದ್ರೋಹವನ್ನ ನಿಲ್ಲಿಸಿ, ಆಮೇಲೆ ಸಮಾಜಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ನಿಲ್ಸಕ್ಕೆ ಅವನಿಗೆ ತಾಕೀತ್ ಮಾಡ್ರಿ, ಎಚ್ಚರಿಕೆ ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಜೊತೆಗೆ ಇನ್ಮೇಲೆ ಇವ್ರಿಗೆ ಈ ಗುರುಗಳಿಟ್ಟಂತ ಪವಿತ್ರವಾದ ಹೆಸರನ್ನು ಕರೆಯೋದು ಬೇಡ. ಯಾಕಂದ್ರೆ ಅದು ಕಾಡು ಸಿದ್ದೇಶ್ವರರಿಗೆ ನಾವು ಮಾಡ್ತಕ್ಕಂಥ ಅಪಮಾನ. ಮತ್ತು ಕಾಡು ಅದು ಕೂಡ ದೇವರ ಸ್ಥಾನ. ಕಾಡು ಈ ಹಿಂದೆ ಕಾಡಾಗಿಂತ ಬೈತಿದ್ರು, ನಾವು ಕಾಡಿಗೆ ಬೈಯೋದಿಲ್ಲ. ಯಾಕಂದ್ರೆ ಕಾಡು ಸಿದ್ದೇಶ್ವರರು, ಅಲ್ಲಮ ಪ್ರಭುಗಳು, ಮಹಾದೇವಿಯಕ್ಕ ಸಾವಿರಾರು ಜನ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದು. ದಿವ್ಯ ಕ್ಷೇತ್ರ, ನಮ್ಗೆ ಆಕ್ಸಿಜನ್ ಕೊಡ್ತಕ್ಕಂಥ ಮರಗಳು ಬೆಳಿತಕ್ಕಂಥದ್ದು. ಇವನಿಗೆ ಆ ಹೆಸರು ಕರೆಯೋಕ್ಕೂ ನಮಗೆ ನಾಚಿಕೆ ಬರ್ತದೆ. ಅದಕ್ಕೆ ಗುರುದ್ರೋಹಿ 1ನೇ ಹೆಸರು, ಲಿಂಗದ್ರೋಹಿ, ಜಂಗಮದ್ರೋಹಿ. ಅದಲ್ಲದೆ ಸುಶ್ರೀ ಕುಂಕುಮವಾಲ, ಸುಶ್ರೀ ಸುಳ್ಳಿನ ಶ್ರೀ ಅಂದ್ರೆ ಸುಶ್ರೀ ಅಂದ್ರೆ ಹಿಂದಿಲಿ ಬೇರೆ ಶಬ್ದ ಆಗತ್ತೆ. ಆ ಹಿಂದಿ ಶಬ್ದನ ನೀವು ಹುಡ್ಕಾಡ್ಕೊಂಡು ತಿಳ್ಕೊಳ್ಳಿ, ನಾನೇ ಅದ್ನೂ ಹೇಳ್ಬೇಕಂತಿಲ್ಲ. ಸುಶ್ರೀ ಕುಂಕುಮವಾಲ ಅಂತ ಸಂಬೋಧಿಸೋಣ. ಮುಂದೆ ಯಾರೋ ನೀವು ಕಾರ್ಯಕ್ರಮಕ್ಕೆ ಕರೆದ್ರು ಕೂಡ ಹೇಳ್ಬಿಡಿ. ಅಂದ್ರೆ ಅಕಸ್ಮಾತ್ ನಾಚಿಕೆಗೆಟ್ಟು ಇನ್ನೂ ಪೀಠದಲ್ಲಿ ಇರ್ತೀನಿ ನಾನು ಅಂತಂದ್ರೆ, ಪೀಠದಲ್ಲಿ ಉಳಿದ್ರೆ ನೀವು ಅಕಸ್ಮಾತ್ ಲಿಂಗಾಯತ ಧರ್ಮ ಒಗ್ಗಟ್ಟಿಲ್ಲ, ಮತ್ತೆ ನಮ್ಮ ತಾಯಿ ತಂದೆಗಳು ನಮಗೆ ಕೊಲ್ಲೋದು, ಭಯೋತ್ಪಾದನೆ, ಅವ್ರಿಗೆ ಹೊಡೀರಿ ಬಡೀರಿ ಅಂತ ನಮಗೆ ಕಲ್ಸಿಲ್ಲ. ನಮ್ಮ ಗುರುಗಳು ನಮ್ಗೆ ಯಾರಿಗೂ ಆತರ ಕಲ್ಸಿಲ್ಲ. ಆದ್ರಿಂದ ಏನೇ ಪ್ರತಿಭಟನೆ ಮಾಡ್ರಿ, ಏನೇ ಮಾಡ್ರಿ, ಏನು ಉಪಯೋಗ ಇಲ್ಲ. ಕೋರ್ಟ್ ಕ್ರಮವನ್ನ ಜರುಗಿಸಿ, ಸಂವಿಧಾನದತ್ತವಾಗಿ ಅವನಿಗೇನ್ ಶಿಕ್ಷೆ ಆಗ್ಬೇಕು ಅವನ ಕಾನೂನು ಪ್ರಕಾರವಾಗಿ ಆಗ್ಲಿ. ಅದಕ್ಕೆ ಲಿಂಗಾಯತ ಮಠಾಧೀಶರು ಒಕ್ಕೂಟದವರು ಸುಮ್ಮನೆ ಕೂತ್ಕೋಬೇಡಿ. ಅಂದ್ರೆ ನೀವು ವಯಸ್ಸಾಗಿರೋರು, ತಿಳುವಳಿಕಸ್ತರು ಅಂತ ತೋರಿಸ್ಕೊಳಕ್ ಹೋಗಿ ನೀವು ಸುಮ್ಮನೆ ಕೂತ್ಕೊಂಡ್ರಿ ಅಂತಂದ್ರೆ ಮುಂದಿನ ಜನಾಂಗಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಅಷ್ಟೇ ಅಲ್ಲ, ಅವನ ಮಾತುಗಳು ನೀವು ಒಪ್ಕೊಂಡಂಗಾಗತ್ತೆ. ಎಚ್ಚರ ಇರ್ಲಿ. ಎಲ್ಲಾ ಗುರುಗಳಿಗೂ ನಾನು ಹೇಳ್ತೀನಿ, ನೀವೇನು ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ, ನಾನು ವಕೀಲರ ಜೊತೆ ವಿಚಾರ ಮಾಡಿದ್ದೀನಿ, ನಾನೇ ಕೇಸ್ ಹಾಕ್ಬೇಕು ಅಂತ ಮಾಡಿದ್ದೆ, ಅದು ಇಂಡಿವಿಜುವಲ್ ಬೇಡ ಅಂತ ಹೇಳಿದ್ರು. ಇಂಡಿವಿಜುವಲ್ ಆಗಿ ಅವನು ಯಾರ ಹೆಸರು ತಗೊಂಡಿಲ್ಲ, ಹಾಗಾಗಿ ನಾವು ಇಂಡಿವಿಜುವಲ್ ಆಗಿ ಏನು ಮಾಡಕ್ ಆಗಲ್ಲ. ಅದಕ್ಕೆ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದನೇ ಕೇಸ್ ಫೈಲ್ ಆಗ್ಬೇಕು. ಕಲಬುರಗಿಲಾರ ಮಾಡ್ರಿ, ಧಾರವಾಡದಲ್ಲಾರ ಮಾಡ್ರಿ, ಬೀದರ್ನಲ್ಲಾದ್ರೂ ಮಾಡ್ರಿ, ನೀವೆಲ್ಲಿ ಮಾಡ್ತಿರೋ ಗೊತ್ತಿಲ್ಲ. ಮತ್ತೆ ಬಸವಲಿಂಗ ಪಟ್ಟದೇವ್ರು ಆದಷ್ಟು ಬೇಗ ತುರ್ತು ಸಭೆ ಕರಿಬೇಕು. ಸುಮ್ಮನೆ ಏನೋ ಅಥವಾ ಫೋನಲ್ಲಿ ಆನ್ಲೈನ್ ಮೀಟಿಂಗ್ ಮಾಡಿ, ಝೂಮ್ ಮೀಟಿಂಗ್ ಮಾಡಿ
ಬರಕ್ಕಾಗದಿದ್ರೆ ಎಲ್ಲರೂ ಸೇರ್ಕೋಬೇಕು ಅಂತ ಏನಿಲ್ಲ. ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ಝೂಮ್ ಮೀಟಿಂಗ್ ಮಾಡಿ JLM ದವ್ರನ್ನು ಎಲ್ಲರ ಜೊತೆ ಮಾತಾಡ್ಕೊಂಡು ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದನೇ ಕೇಸ್ ಫೈಲ್ ಆಗ್ಬೇಕು. ಆಮೇಲೆ ಇನ್ನೊಂದು ಜಂಗಮ ದ್ರೋಹ ಇವನಿಂದ ಏನಾಗಿದೆ ಅಂದ್ರೆ, ಈ ನಮ್ಮ ಅಭಿಯಾನವನ್ನ, ಬಸವ ಸಂಸ್ಕೃತಿ ಅಭಿಯಾನವನ್ನ ಮುಖ್ಯಮಂತ್ರಿ ಕೃಪಾಪೋಷಿತ ನಾಟಕ ಕಂಪನಿ ಅಥವಾ ಕಲಾವಿದರ ತಂಡ ಅಂತ ಕರೆದಿದ್ದಾನೆ. ಈಗ ಅವನು ಸಾಕ್ಷಿ ತೋರಿಸ್ಬೇಕು ನಮಗೆ. ಮುಖ್ಯಮಂತ್ರಿಗಳು ಇದಕ್ಕೆ ದುಡ್ಡು ಕೊಟ್ಟಿದಾರಾ ಅಥವಾ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆಯಾ, ಇವನಿಗೆಲ್ಲಾದ್ರೂ ಆಧಾರ ಸಿಕ್ಕಿದೆಯಾ, ಅದನ್ನ ಪ್ರೂವ್ ಮಾಡ್ಬೇಕು. ಕೋರ್ಟಲ್ಲಿ ಕೇಳಿ. ಅದನ್ನು ಕೂಡ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ 100 ಜನ ಗುರುಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾನೆ ಅಂದ್ರೆ, ನೀವು ಅಕಸ್ಮಾತ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಒಪ್ಕೊಂಡಂಗಾಗತ್ತೆ. ಎಲ್ರಿಗೂ ಎಚ್ಚರ ಇರ್ಲಿ. ಬಸವಲಿಂಗ ಪಟ್ಟದೇವರಿರ್ಲಿ, ಪಂಡಿತಾರಾಧ್ಯರಿರ್ಲಿ, ಗದಿಗೆ ಶ್ರೀಗಳಿರ್ಲಿ, ಎಲ್ರಿಗೂ ನಾನು ಹೇಳೋದು, ನೀವು ಸುಮ್ಮನೆ ಇದ್ರಿ ಅಂತಂದ್ರೆ ನೀವು ಒಪ್ಕೊಂಡಂಗ ಮೌನಂ ಸಮ್ಮತಿ ಲಕ್ಷಣಂ ನಾವು ಕೇಳೋದಿಲ್ಲ. ನೀವು ಕೇಸ್ ಹಾಕ್ಲೇಬೇಕು. ಆಮೇಲೆ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡದೆ ಹೋದ್ರೆ ಮಾನನಷ್ಟ ಮೊಕದ್ದಮೆ ಹಾಕಿ. ನಮಗೇನ್ ಖರ್ಚು ಬಂದಿದೆಯೋ ಇದಕ್ಕೆ ಏನಿಲ್ಲ ಅಂತಂದ್ರೂ 2 ರಿಂದ 3 ಕೋಟಿ ರೂಪಾಯಿ ಖರ್ಚಾಗಿದೆ. ಭಕ್ತರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ತಾವೇ ಸ್ವತಃ ಕೈಯಿಂದ ಕೊಟ್ಟು ದಾಸೋಹಿಗಳನ್ನು ಹಿಡಿದು ಪ್ರತಿಯೊಬ್ಬರಿಗೂ ದಾಸೋಹ ಮಾಡಿದ್ದಾರೆ. ಒಂದು ಕಡಿಮೆ ಅಂತಂದ್ರೆ 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು 10 ಲಕ್ಷ 20 ಲಕ್ಷ ಖರ್ಚಾಗಿದೆ ಕೆಲವು ಕಡೆ ಇರಲಿ. ಆದ್ರೆ ಕಡಿಮೆ ಅಂದ್ರೆ 5 ಲಕ್ಷ ಖರ್ಚಾಗಿದೆ. 30 ಜಿಲ್ಲೆ ಅಂದ್ರೆ ಅಲ್ಲೇ 1.5 ಕೋಟಿ ರೂಪಾಯಿ. ಇನ್ನು ಕೊನೆಯ ಸಮಾರಂಭಕ್ಕೆ ದಾಸೋಹಿಗಳು ದಾನಿಗಳೆಲ್ಲ ಸೇರಿ ಖರ್ಚು ಮಾಡಿರೋದು ಹೆಚ್ಚು ಕಡಿಮೆ 1.5 ಕೋಟಿಗಿಂತ ಜಾಸ್ತಿ ಆಗ್ಬೋದು. ಒಂದು 3 ಕೋಟಿ ರೂಪಾಯಿ ಅವನು ನಮಗೆ ಪರಿಹಾರ ತುಂಬಿಕೊಡ್ಬೇಕು. ಇಲ್ಲ ಅಂತಂದ್ರೆ ನೀವು ಒಪ್ಕೋಬೇಕು. ಹೌದು, ನಾನು ಕೂಡ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸದಸ್ಯ ಇದ್ದೀನಿ, ಆಜೀವ ಸದಸ್ಯ ಇದ್ದೀನಿ. ಅದಕ್ಕೆ ನಾನು ಹಿರಿಯರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಕ್ರಮ ತಗೊಳ್ಳಿ, ಸುಮ್ಮನೆ ಕುತ್ಕೋಬೇಡಿ. ಸುಮ್ಮನೆ ಕುತ್ಕೊಳ್ಳಿ. ನಾವೆಲ್ಲ ಏನು ಯಾರು ಮಹಾತ್ಮರಾಗಕ್ಕೆ ಹೋಗಬೇಡಿ. ಮಹಾತ್ಮರಾಗ ಅಗತ್ಯ ಏನಿಲ್ಲ. ಕ್ರಮ ತಗೊಳ್ಳಿ. ಆಮೇಲೆ ಇದು ಮುಂದಿನ ಜನಾಂಗ, ನೀವು ಕೆಚ್ಚಿನಿಂದ ವರ್ತಿಸಿದ್ರೆ ಯುವಕರಿಗೆ ಒಂದು ಪ್ರೇರಣೆ. ಅದು ಬಸವರಾಜ ದನ್ನೂರವ್ರ ಪಾಪ ಅವತ್ತು ಆರೋಗ್ಯ ಚೆನ್ನಾಗಿಲ್ಲ ಅಂತಾನೆ ಮಾತಾಡ್ತಿದ್ದಾರೆ. 1 ತಿಂಗಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಅಂತಂದ್ರೆ, ಆರೋಗ್ಯ ಕೆಡೋಷ್ಟು ಶ್ರಮ ಪಟ್ಟಿದ್ದಾರೆ. ಅವರು ಕೂಡ ಹೇಳ್ತಾರೆ, ಏನ್ ಕ್ರಮ ತಗೊಳ್ಳೋದು ಅವನ ಮೇಲೆ. ಹಂಗನ್ಬೇಡಿ. ಹಿಂಗ್ ಬಿಟ್ಟೆ ಲಿಂಗಾಯತ ಧರ್ಮದ ಮೇಲೆ ಪ್ರಹಾರ ಆಗ್ತಿರೋದು. ನಾವು ಗಟ್ಟಿ ಇದೀವಿ, ಕಾನೂನು ಕ್ರಮ ತಗೊಳ್ಳೋಣ. ನಾವೇನು ಭಯೋತ್ಪಾದಕರಾಗದ್ ಬೇಡ, ಯಾರನ್ನು ಕೊಲ್ಲೋದ್ ಬೇಡ, ಹೊಡೆಯೋದ್ ಬೇಡ, ಬಡಿಯೋದ್ ಬೇಡ, ಏನ್ ಬೇಡ. ಕಾನೂನು ಏನ್ ಹೇಳುತ್ತೋ ಕಾನೂನು ಪ್ರಕಾರ ಹೋರಾಟ ಮಾಡೋಣ. 500 ವರ್ಷ ರಾಮ ಮಂದಿರಕ್ಕಾಗಿ ಜೀವ ಕೊಟ್ರು, ಕಾನೂನು ಹೋರಾಟ ಮಾಡಿದ್ರು. 500 ವರ್ಷ ಆದ್ಮೇಲೆ ಯಶಸ್ವಿ ಆದ್ರು, ರಾಮ ಮಂದಿರ ಕಟ್ಟಿದ್ರು. ಮತ್ ನಮಗೇನಾಗಿದೆ? ಅವತ್ತು ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿದ್ದಾರೆ, ಮುಸಲ್ಮಾನರ ಕಾಲದಲ್ಲಿ ಹೋರಾಟ ಮಾಡಿದ್ದಾರೆ. 1.5 ಲಕ್ಷ ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಬಾಬರ್ ಮಸೀದಿ ಕಟ್ಟುವಾಗ ಅಂತ ತ್ಯಾಗ ಬಲಿದಾನ ಇದ್ರೆ ಮಾತ್ರ ಧರ್ಮ ಉಳಿಯುತ್ತೆ. ಅದಕ್ಕೆ ಅವರು ತಮ್ಮ ಧರ್ಮ, ಒಬ್ಬ ಶ್ರೀರಾಮಚಂದ್ರನ ಜನ್ಮಭೂಮಿ ಉಳಿಸ್ಕೊಳಕ್ಕೆ ಅಷ್ಟು ತ್ಯಾಗ ಮಾಡಿದ್ದಾರೆ ಅಂತಂದ್ರೆ, ನಾವು ಸಂವಿಧಾನ ದತ್ತವಾಗಿ ನಮ್ಮ ಗುರುಗಳ ಮಾನ ಮರ್ಯಾದೆ ಕಾಪಾಡಬೇಕಾಗಿದೆ. ಇವಾಗ ನಮ್ಮ ಸಂಸ್ಥೆಯ ಮಾನ ಮರ್ಯಾದೆ ನಾವು ಕಾಪಾಡ್ಕೋಬೇಕಾಗಿದೆ. ಅದಕ್ಕೆ ಕ್ರಮ ಜರುಗಿಸ್ಲೇಬೇಕು. ಇಲ್ಲ ಅವನು ಆಧಾರ ತೋರಿಸ್ಬೇಕು. ಮುಖ್ಯಮಂತ್ರಿ ಕೃಪಾ ಪೋಷಿತ ಅನ್ನೋದಕ್ಕೆ ಆಧಾರ ತೋರಿಸ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ಏನ್ ಖರ್ಚು ಬಂದಿದೆಯೋ ಅಷ್ಟನ್ನು ಮಾನನಷ್ಟ ಮೊಕದ್ದಮೆ ಒಳಗಡೆ ಕ್ರಿಮಿನಲ್ ಕೇಸು ಫೈಲ್ ಮಾಡ್ರಿ ಅವನ ಶಬ್ದಗಳ ಆಧಾರದ ಮೇಲೆ. ಸಿವಿಲ್ ಕೇಸನ್ನು ಡಿಫಾರ್ಮೇಟಿವ್ ಕೇಸ್ ಹಾಕೊಳ್ಬಹುದು. ಅದಕ್ಕೆಲ್ಲ ಅವಕಾಶ ಇದೆ. ಆದ್ರಿಂದ ಮಾನನಷ್ಟ ಮೊಕದ್ದಮೆ ಹಾಕಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದನೇ ಅದು ವಸೂಲಿ ಆಗ್ಬೇಕು. ಇಲ್ಲ ಅಂತಂದ್ರೆ ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕು. ಕ್ಷಮೆ ಕೇಳ್ತೀನಿ ಅಂತಂದ್ರೆ ಮತ್ತೆ ಹಂಗೂ ಬಿಟ್ಬಿಟ್ಟಿರ, ಅದು ಮತ್ತೆ ತಪ್ಪು ತಿಳ್ಕೊಬೇಡಿ. ಅವನು ನಾಳೆ ದಿವಸ ಏನೋ ಒಂದು ಕ್ಷಮೆ ಕೇಳಲ್ಲ. ಅವನು ಈಗಾಗ್ಲೇ ಈ ಮೋಸ್ಟ್ಲಿ ನನಗನ್ಸ್ತದೆ ಇವನು ಹಿಂದಿನ ಜನ್ಮ ತಾಲಿಬಾನ್ ನಲ್ಲೇ ಇರ್ಬೇಕು, ಆ ಹೆಣ್ಣು ಜನ್ಮನೇ ಇರ್ಬೋದು. ಅದ್ರದ್ದೊಂದು ನೆನಪು ಅದು ಇರುತ್ತೆ. ಅದಕ್ಕೆ ನಾನು ಏನೇ ಮಾಡಿದ್ರು ಕ್ಷಮೆ ಕೇಳಲ್ಲ, ಮೊಂಡು ಹಠ ಅಂತಾರಲ್ಲ ಹಂಗಿಡಿದೆ. ದೇವದುರ್ಗದಲ್ಲಿ ಯಾರೋ ಹೋಗಿ ಕೇಳಿದ್ರು ಅಂತ ಸುದ್ದಿ ಬಂದಿತ್ತು ನನಗೆ. ಅದಕ್ಕೆ ಕ್ಷಮೆ ಕೇಳಿದ್ರು ಕೂಡ ನಾವು ಕ್ಷಮಿಸಂಗಿಲ್ಲ. ನೀವು ಹಿರಿಯರು ಕ್ಷಮಿಸಂಗಿಲ್ಲ, ಕ್ಷಮಿಸೋ ಅಗತ್ಯನೂ ಇಲ್ಲ. ಯಾಕಂದ್ರೆ ಇದು 1ನೇ ಸಾರಿ ಅಲ್ಲ. ಇವನು ಈ ತರ ಮಾತಾಡಿರ್ತಕ್ಕಂಥದ್ದು ಇದು 1ನೇ ಸಾರಿ ಅಲ್ಲ, ಇದು ಕೊನೆನೂ ಆಗಲ್ಲ. ನೀವು ಸುಮ್ಮನೆ ಬಿಟ್ರೆ, ಅವನ್ ಪೀಠದ ಮೇಲೆ ಇದ್ರೆ ಇದು ಕೊನೆಯದು ಅಲ್ಲ. ಮುಂದೆ ಇನ್ನೂ ನಿಮಗೆ ಹೀನಾಮಾನವಾಗಿ ಬೈತಾನೆ. ನಿಮ್ಗೆ ಅಷ್ಟೇ ಅಲ್ಲ, ತಾಯಿ ತಂಗಿ ಸಹೋದರಿಯರಿಗೆ ಬೈತಾನೆ. ಆವಾಗ ಬೈಸ್ಕೊಳಕ್ ನೀವು ತಯಾರಿದ್ದೀರಾ? ಹಿರಿಯ ಶ್ರೀಗಳಿಗೆ ಎಲ್ರಿಗೂ ನಾನು ಕೇಳೋದು, ತಯಾರಿದ್ದೀರಾ? ಯಾಕೆ ಅಂತ ಮೃದು ನಿಲುವು ಯಾಕೆ ನಿಮಗೆ? ನೀವೇನ್ ಯಾರೂ ಮಹಾತ್ಮ ಗಾಂಧಿ ಆಗದ್ ಬೇಡಪ್ಪ, ಸಾಕು. ಒಬ್ಬರೇ ಮಹಾತ್ಮ ಗಾಂಧಿ ಇದ್ದಾರೆ. ಅವ್ರ ತತ್ವನ ಅವಾಗ್ಲೇ ಸ್ವಾತಂತ್ರ್ಯ ಹೋರಾಟ ಕಾಲಕ್ಕೆ ಪಾಲಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಸಾಕು. ನಾವೆಲ್ಲ ನಮ್ಮ ತನವನ್ನ ನಾವು ತೋರಿಸ್ಕೊಂಡ್ರೆ ಸಾಕು. ನಾವು ಗಣಾಚಾರಿಗಳಾಗಿ, ಭೃತ್ಯಾಚಾರಿಗಳಾಗಿ ಪಂಚಾಚಾರವನ್ನ ಸರಿಯಾಗಿ ಅನುಷ್ಠಾನ ಮಾಡಿ ನಮ್ಮ ಧರ್ಮವನ್ನ ಬೆಳೆಸೋಣ.
ನಮ್ಮ ಧರ್ಮವನ್ನು ಉಳಿಸೋಣ, ನಾವು ಧರ್ಮದ ಆನಂದವನ್ನು ಅನುಭವಿಸೋಣ. ಧರ್ಮದ ಆನಂದವನ್ನು ಅನುಭವಿಸಿದ್ರು. ಎಷ್ಟು ದಾಸೋಹ ಮಾಡಿದ್ರು, ಎಂಥ ಒಳ್ಳೆ ಸಂವಾದ ಮಾಡಿದ್ರು, ಆಮೇಲಿಂದ ಎಂಥ ಅದ್ಭುತವಾದ ಪಥಸಂಚಲನ ಮಾಡಿದ್ರು. ಅಷ್ಟು ವಯಸ್ಸಾದವರು ಕೂಡ ಒಂದೊಂದು ತಾಸು 1.5 ಗಂಟೆ ಪಥಸಂಚಲನ ಮಾಡಿದ್ದೀರಾ, ಸರಿ ಒಪ್ಕೊಂಡೆ. ಆದ್ರೆ ಇಂತಹ ವಿರುದ್ಧ ನೀವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಮತ್ತೆ ತಪ್ಪು ಸಂದೇಶ ಹೋಗುತ್ತೆ ಜಗತ್ತಿಗೆ, ಮತ್ತೆ ಯುವಕರಿಗೆ ನೀವು ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ. ಆದ್ರಿಂದ ಅದನ್ನ ದಯವಿಟ್ಟು ಮಾಡಬೇಡಿ. ನೀವು ಹೋರಾಟ ಮಾಡ್ಲೇಬೇಕು, ಕಾನೂನಾತ್ಮಕ ಹೋರಾಟ ಇರಲಿ. ಮತ್ತೆ ಎಲ್ಲ ಬಸವದಳದವರು, ಜಾಗತಿಕ ಲಿಂಗಾಯತ ಮಹಾಸಭಾ, ಮತ್ತೆ ಬಸವ ಕೇಂದ್ರದವ್ರು, ನಾನೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನೋಡಿ ಜಾಣತನದಿಂದ ಹೋರಾಟ ಮಾಡಿ. ಯಾರೋ ಹೇಳ್ತಾ ಇದ್ರು, ನಾವು ಒಂದಷ್ಟು ಜನ ಸ್ವಾಮೀಜಿಗಳು ಹೋಗ್ತೀವಿ, 100 ಜನ ಹೋಗ್ತೀವಿ, 4 ಜೋಡಿ ಚಪ್ಪಲ್ ಕೊಡ್ತೀವಿ ಅವನಿಗೆ, ನೋಡೋಣ ಹೊಡಿಲಿ. ಇಂಥ ಮಳ್ತನ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಅವನು ಅದಕ್ಕೆಲ್ಲ ಯೋಗ್ಯ ಅಲ್ಲ. ಅವನು ಇನ್ನು ಸಾಧ್ಯ ಆದ್ರೆ ಯಾರಾದ್ರೂ ಕುಡುಕನೋ ಯಾರಾದ್ರೂ ತಲೆ ಕೆಟ್ಟವನ ಬೇಕಾದ್ರೆ ಗುದ್ದಿದ್ರೆ ಗುದ್ಲಿ, ಅದ್ ನಾವು ಜವಾಬ್ದಾರ ಅಲ್ಲ. ಹೌದು, ಅದು ಆಗ್ಬೋದು. ಯಾಕೆಂದ್ರೆ ಗುರುಗಳಿಗೆ ಬೈತಾನೆ ಅಂತಂದಾಗ ಅವ್ರಿಗೆ ಆಕ್ರೋಶ ಬರ್ಬಹುದು. ಆದ್ರೆ ನೀವು ಸ್ವಾಮೀಜಿಗಳು ನಿಮ್ಮ ಮಟ್ಟವನ್ನ ಬಿಟ್ಟು ಕೆಳಗಡೆ ಇಳಿಬೇಡಿ. ಆ ಸತ್ಯಾಗ್ರಹನೂ ಅಲ್ಲ, ಅದು ಗಣಾಚಾರನೂ ಅಲ್ಲ. ಇವತ್ತು ನಮಗೆ ಸಂವಿಧಾನ ಇದೆ, ಕೋರ್ಟ್ ಇದೆ, ಕಾನೂನಿದೆ. ಆ ಪ್ರಕಾರವಾಗಿ ನೀವು ಮಾಡಿ. ಜೊತೆಗೆ ಈಗ ಖರ್ಚು ಮಾಡಕ್ಕೆ ಹಿಂಜರಿಬೇಡಿ. ಆಮೇಲೆ ಇನ್ನೊಂದು ವಿಷಯ ಹೇಳಿರ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ, ಅದು ಗೊತ್ತಿರೋ ವಿಷಯನೇ ಪ್ರಸ್ತಾಪ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ, ಈ ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ನನಗ್ ಗೊತ್ತಿರೋ ಹಾಗೆ ಅಥವಾ ನಾನು ಕೇಳಿರೋ ಹಾಗೆ 100 ಜನ ಸ್ವಾಮೀಜಿಗಳು 1 ತಿಂಗಳ ಕಾಲ ತಮ್ಮ ಮಠವನ್ನು ಬಿಟ್ಟು ಭಕ್ತರ ಇದ್ದಲ್ಲಿಗೆ ಹೋಗಿ 30 ಜಿಲ್ಲೆಗಳಲ್ಲಿ ತಾವು ದುಡ್ಡು ಹಾಕಿ, ಅದನ್ನು ಹೇಳ್ಬಿಡ್ತೀನಿ, ನಮ್ಮ ಮುರುಘರಾಜೇಂದ್ರ ಮಠದ ಬಸವಕುಮಾರ ಸ್ವಾಮಿಗಳು, ಅದ್ರ ಉಸ್ತುವಾರಿ ನೋಡ್ತಾ ಇರ್ತಕ್ಕಂಥ ಬಸವಕುಮಾರ ಸ್ವಾಮಿಗಳು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಪೂಜ್ಯ ಗದಗಿನ ಶ್ರೀಗಳು, ಬಾಲ್ಕಿಯ ಶ್ರೀಗಳು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇಳ್ಕಲ್ ಶ್ರೀಗಳು ಮೊದಲು 2 ಲಕ್ಷ ಪ್ರಕಟಿಸಿದ್ರು, ಆಮೇಲೆ 5 ಲಕ್ಷ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂದಿದೆ, ಅವರು ಕೊಟ್ಟಿದ್ದಾರೆ. ಗಂಗಾ ಮಾತಾಜಿಯವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬಸವರಾಮ ಪೀಠದಿಂದ. ಬೇರೆ ಬೇರೆ ಇನ್ನೂ ಅನೇಕ ಜನ 1,50,000 ಎಷ್ಟೋ ಜನ ಕೊಟ್ಟಿದ್ದಾರೆ. ಗುರುಗಳ ಕಾಣಿಕೆ ಕೊಟ್ರಿ, ಗುರುಗಳ ಕಾಣಿಕೆ ಕೊಟ್ಟು ಮಾಡ್ಬೇಕಾದ್ದೆ, ನಮ್ ಕೆಲ್ಸನೇ ಅದು, ಮಾಡಿದೀವಿ, ಅದೇನ್ ತಪ್ಪಲ್ಲ. ಅದು ಬಹಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿನೂ ಅಲ್ಲ. ಯಾಕಂದ್ರೆ ನಿಮ್ಮ ಹಣ ನಿಮಗೆ ಕೊಟ್ಟಿದೀವಿ, ಜಂಗಮಕ್ಕೆ ಕೊಟ್ಟಿದೀವಿ. ಮತ್ತೆ ನಾವು ಈ ಕೆಲಸನ ಯಾವತ್ತೋ ಮಾಡ್ಬೇಕಾಗಿತ್ತು. ಒಂದು 40 ವರ್ಷದಿಂದ ಇಂಥ ಬಸವ ಸಂಸ್ಕೃತಿ ಅಭಿಯಾನಗಳಾಗಿದ್ರೆ, ಎಲ್ರೂ ಕೂಡ ನಡೆದಿದ್ರೆ, ಇಷ್ಟೊತ್ತಿಗೆ ಬಸವ ಧರ್ಮ, ಲಿಂಗಾಯತ ಧರ್ಮ ಎಲ್ಲೋ ಇರ್ತಿತ್ತು. ಇವತ್ತಾದ್ರೂ ನಾವು ಈಗ 25ನೇ ಇಸ್ವಿಯಲ್ಲಿ ಅದನ್ನ ಮಾಡಿದೀವಿ. ಪ್ರಾಯಶಃ ಕಾಲಜ್ಞಾನ ವಚನಗಳ ಪ್ರಕಾರ ಶರಣರ ಇಚ್ಛೆ ಅದೇ ಇತ್ತೇನೋ. ಅಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಬೃಹತ್ತಾಗಿ ಕಟ್ಟಲ್ಪಡ್ತಾ ಇದೆ. 770 ಕಂಬಗಳ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ. ಅದು ಕೇವಲ ಸಿದ್ದರಾಮಯ್ಯನವ್ರ ಇಚ್ಛೆ, ಯಡಿಯೂರಪ್ಪನವ್ರ ಇಚ್ಛೆ, ದುಡ್ಡು ಬಿಡುಗಡೆ ಮಾಡಿದ್ರು, ಗೋರು ಚನ್ನಬಸಪ್ಪನವರು ವರದಿ ಕೊಟ್ರು, ಅವೆಲ್ಲ ನಿಮಿತ್ತ. ಆದ್ರೆ ಶರಣರ ಸಂಕಲ್ಪ ಇದೆ. ಕಾಲಜ್ಞಾನ ವಚನದಲ್ಲಿ ಹೇಳಿದ್ದಾರೆ, ಕಲ್ಯಾಣ ಪಟ್ಟಣವು ಕಟ್ಟಿತು, ಘನ ವೈಭವದಿ ಮೆರೆದೀತು, ದಿಕ್ಕು ದಿಕ್ಕಿಲಿ ಬಸವಧ್ವಜವು ಮೆರೆದಾವು, ಇದು ಸತ್ಯ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಚನ್ನಬಸವಣ್ಣವ್ರ ಕಾಲಜ್ಞಾನ ವಚನ ಇದೆ. ಆ ಪ್ರಕಾರವಾಗಿ ಎಲ್ಲ ನಡೀತಾ ಇದೆ. ಇವತ್ತು ನೀವು ಬಸವ ಸಂಸ್ಕೃತಿ ಅಭಿಯಾನ ಮಾಡಿದೀವಲ್ಲ, ಇದು ಕೇವಲ ನಿಮಿತ್ತ ಅಷ್ಟೇ. ಈ ಪುಣ್ಯಾತ್ಮ ಏನ್ ಬೈತಾ ಇದ್ದಾನಲ್ಲ, ಇದು ಕೂಡ ಅದೇ ಕೊಂಡಿ ಮಂಚಣ್ಣನ ವಂಶಸ್ಥರು ಅಂತ ಹೇಳ್ತಾ ಇದ್ರು ಯಾರೋ. ಅದಿರ್ಲಿ, ಏನಾರ ಇರ್ಲಿ, ಅವ್ರ ವಂಶಕ್ಕೂ ಇವನು ಯೋಗ್ಯ ಅಲ್ಲ. ಯಾಕಂದ್ರೆ ಕೊಂಡಿ ಮಂಚಣ್ಣ ಒಳಗಡೆ ಗುಪ್ತ ಮಂಚಣ್ಣ ಆಗಿ ವಚನಗಳು ಬರ್ದಿರೋದು ಉಂಟು. ಇವನಿಗೊಂದು ವಚನ ಹೇಳಕ್ಕೂ ಬರಲ್ಲ. ಕಾಡಸಿದ್ದೇಶ್ವರರ ವಚನನ ಪೇಪರ್ ನೋಡ್ಕೊಳ್ಳಾರ್ದೆ ಒಂದೇ ಒಂದು ವಚನ ಹೇಳಿ ಇವನ್ ಪೀಠದಲ್ಲಿ ಬಿಡಿ ಅಂತ ಹೇಳ್ತೀನಿ ಅನ್ಬೇಕಾದ್ರೆ. ಅಂತ ಅದ್ಭುತ 500 ವಚನಗಳನ್ನು ಕೊಟ್ಟಂತ ಕಾಡಸಿದ್ದೇಶ್ವರರ ಮಠಕ್ಕೆ ಆಗೋದಕ್ಕೆ ಇವನಿಗೆ ಯಾವುದೇ ರೀತಿ ಯೋಗ್ಯತೆನೂ ಇಲ್ಲ. ಆದ್ರಿಂದ ಇವನಿಗೆ ಆದಷ್ಟು ಬೇಗ ಕ್ರಮ ತಗೊಳ್ಳಿ. ಆಮೇಲೆ ಮುಂದೆ ಏನು ಇವರೆಲ್ಲ ಅಂದ್ರೆ ಸವಾಲುಗಳನ್ನು ಹಾಕ್ತಾರೆ, ಬೈತಾರೆ, ಇಂಥವರೆಲ್ಲ ಇಂತಹದ್ದನ್ನೇ ನಾವು ಬಳಸ್ಕೊಂಡು ನೀವೆಲ್ಲ ಚಿಂತನಶೀಲರಾಗಬೇಕು, ಅಧ್ಯಯನ ಮಾಡ್ಬೇಕು, ವಚನಗಳನ್ನ ಅಧ್ಯಯನ ಮಾಡ್ಬೇಕು. ಜೊತೆಗೆ ಅಧ್ಯಯನ ಮಾಡಿದ್ದನ್ನ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆವಾಗ ನಾವು ಶರಣರಿಗೆ ನಿಜವಾಗಿ ಶರಣ ಧರ್ಮವನ್ನು ಅರ್ಥ ಮಾಡ್ಕೊಳ್ತೀವಿ. ಈಗೇನು ಒಗ್ಗಟ್ಟು ಬರ್ತಾ ಇದೆ, ಈ ಒಗ್ಗಟ್ಟು ತಾತ್ಕಾಲಿಕ ಆಗ್ಬಾರ್ದು, ಮತ್ತೆ ಈ ಜಾಗೃತಿನೂ ತಾತ್ಕಾಲಿಕ ಆಗ್ಬಾರ್ದು. ಹೋರಾಟ ನಡಿಬೇಕು. ಹೋರಾಟ ಒಂದ್ ಕಡೆ ಬಹಿರಂಗವಾಗಿ ಹೋರಾಟ ನಡೀತಿರ್ಲಿ, ಅಂತರಂಗದಲ್ಲಿ ಸಾಧನೆ ನಡೀತಾ ಇರ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಕೊನೆಯದಾಗಿ ಒಂದು ವಿನಂತಿ ತಮ್ಗೆಲ್ಲ. ಈಗೇನು ನೀವು ನೋಡಿದ್ರಿ, ಇಷ್ಟೊತ್ತು ಕೇಳಿಸ್ಕೊಂಡ್ರಿ, ಇದು ಮನಗುಂಡಿ ಆರೋಗ್ಯ ಶ್ರೀ ಅನ್ನುವಂತಹ
ಯೂಟ್ಯೂಬ್ ಚಾನಲ್ ಇದು ಮನಗುಂಡಿ ಆರೋಗ್ಯಶ್ರೀ. ಪ್ರತಿನಿತ್ಯ ನಾವು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಶಿವಾನುಭವ ಕಾರ್ಯಕ್ರಮ ನಡೆಸ್ತೀವಿ. ಅದರದ್ದು ಒಂದು ಎರಡು ವಿಡಿಯೋ ಹಾಕ್ತಿರ್ತೀವಿ. ಇಂಥ ವಿಶೇಷ ಸಂದರ್ಭಗಳಲ್ಲಿ ಇಂಥ ಅಭಿಪ್ರಾಯಗಳನ್ನು ನಿಮ್ ಜೊತೆಗೆ ಹಂಚ್ಕೊಂತೀವಿ. ಅದಕ್ಕೆ ನಮ್ಮ ಜೊತೆ ನೀವು ಸದಾ ಇರಬೇಕು ಅಂತಂದ್ರೆ, ನಿಮ್ಮ ಕಾಮೆಂಟ್ಸ್ ಅನ್ನ ಕೊಡ್ಬೇಕು ಅಂತಂದ್ರೆ ದಯಮಾಡಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಎಲ್ರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ನಾನು ಹೇಳ್ಕೊಡ್ಬೇಕಾಗಿಲ್ಲ, ಅದನ್ನ ನೀವು ಮಾಡ್ತೀರಿ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗಿ ಇದರ ಜೊತೆಗೆ ನಮ್ಮ ಜೊತೆಗಿರಿ. ಮತ್ತೆ ನಿಮ್ದು ಏನೇ ಅಭಿಪ್ರಾಯಗಳಿದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಎಲ್ಲವನ್ನೂ ಬಲ್ಲವನು ಅನ್ನೋ ಅಹಂಕಾರ ನನಗಿಲ್ಲ. ನನ್ನ ಮನಸ್ಸಿನಲ್ಲಿ ಏನ್ ಬಂದಿದೆಯೋ, ನಾನೇನ್ ಅಧ್ಯಯನ ಮಾಡಿದೀನೋ, ನನಗೆ ವಿವೇಕ ಏನ್ ಹೇಳಿದ್ಯೋ, ನನ್ನ ವಿವೇಕ ಹೇಳಿದ ಹಾಗೆ ನಾನು ಮಾತಾಡಿದ್ದೀನಿ. ಜೊತೆಗೆ ನಿಮಗೆಲ್ಲ ಮತ್ತೆ ಒಂದ್ಸಾರಿ ನಿಮ್ ಗಮನಕ್ಕೆ ತರೋದಂದ್ರೆ, ಆ ವ್ಯಕ್ತಿಗೆ ಮಾತ್ರ ನಾನು ಏಕವಚನವನ್ನು ಬಳಸಿದ್ದೀನಿ. ಅಂದ್ರೆ ಸುಶ್ರೀ ಕುಂಕುಮವಾಲ ಆ ವ್ಯಕ್ತಿಗೆ, ಧರ್ಮದ್ರೋಹಿ ಗುರುಲಿಂಗ ಜಂಗಮದ್ರೋಹಿಗೆ ಮಾತ್ರ ನಾನು ಏಕವಚನ ಬಳಸಿದ್ದೀನಿ. ಅದಕ್ಕೆ ಯಾರು ಬೇಸರ ಮಾಡ್ಕೋಬೇಡಿ, ಅದು ನನ್ನ ಸ್ವಭಾವ ಅಲ್ಲ. ಏಕವಚನದಲ್ಲಿ ಮಾತಾಡೋದು, ಅಪಶಬ್ದಗಳನ್ನು ಮಾತನಾಡೋದು ನನ್ನ ಸ್ವಭಾವ ಅಲ್ಲ. ನಮ್ಮ ತಾಯಿ ತಂದೆಗಳು ಅದನ್ನ ನನಗೆ ಕಲಿಸಿಲ್ಲ. ನಮ್ಮ ತಾಯಿ ತಂದೆಗಳು ನನಗೆ ಅದನ್ನ ಕಲಿಸಿಲ್ಲ. ನಮ್ಮ ತಾಯಿ ತಂದೆಗಳು ಸುಸಂಸ್ಕಾರ ಕೊಟ್ಟಿದ್ದಾರೆ. ನಮ್ಮ ಗುರು ಶಿಕ್ಷಕರು ಸುಸಂಸ್ಕಾರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಇಷ್ಟೆಲ್ಲ ಮಾತನಾಡುವಂತ ಸಾಮರ್ಥ್ಯ ಪಡ್ಕೊಂಡಿದ್ದೀನಿ. ಆ ವ್ಯಕ್ತಿಗೆ ಮಾತ್ರ ಅನಿವಾರ್ಯವಾಗಿ ನಿಮಗೆ ಒಂದ್ ಸ್ವಲ್ಪನಾದ್ರೂ ಕೆಚ್ ಬರ್ಲಿ, ಗಣಾಚಾರ ಮಾಡ್ಲಿ, ಲಿಂಗಾಯತ ಮಠಾಧೀಶ ಒಕ್ಕೂಟದ ಹಿರಿಯ ಗುರುಗಳೆಲ್ಲ ನೀವು ಗಣಾಚಾರ ಮಾಡ್ರಿ ಅಂತ ತಿಳ್ಕೊಂಡು ಹೇಳೋದಕ್ಕೆ ನಾನು ಸ್ವಲ್ಪ ಖಾರವಾಗಿ ಮಾತನಾಡಿರ್ಬೋದು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಹಂಗೇನಾದ್ರೂ ನಿಮಗೆ ಮನಸ್ಸಿಗೆ ಬೇಜಾರಾದ್ರೆ, ನೀವು ಯಾರು ಲಿಂಗಾಯತ ಮಠಾಧೀಶ ಒಕ್ಕೂಟದ ಎಲ್ಲಾ ಗುರುಗಳು ಏನ್ ಶ್ರಮ ಪಟ್ಟಿದ್ದೀರೋ 1 ತಿಂಗಳು, ನಾನ್ ನಿಜವಾಗಿ ಶ್ರಮ ಪಟ್ಟಿಲ್ಲ. 3 ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸಿದ್ದೆ ನಾನು. ಕೊಪ್ಪಳದಲ್ಲಿ, ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ 3 ಕಾರ್ಯಕ್ರಮಕ್ಕೆ ಮಾತ್ರ ನಾನು ಭಾಗವಹಿಸಿದ್ದೀನಿ. ನೀವು ನನ್ನ 10 ಪಟ್ಟು ನೀವೆಲ್ಲ ಶ್ರಮ ಪಟ್ಟಿದ್ದೀರಾ, 20 ಪಟ್ಟು ಶ್ರಮ ಪಟ್ಟಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ನಿಮ್ಮೆಲ್ಲರ ಪಾದಗಳಲ್ಲಿ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ತಾಯಂದ್ರಿಗೆ ಬೇಜಾರಾಗಿದೆ. ಯಾಕೆ ತಾಯಂದ್ರ ಶಬ್ದನ ಬಳಸಿ ಅವನು ಆ ಯೋಗ್ಯವಲ್ಲದ ವ್ಯಕ್ತಿ, ವಿವೇಕವಿಲ್ಲದ ವ್ಯಕ್ತಿ ಮಾತನಾಡಿರೋದ್ರಿಂದ ನಿಮ್ಮೆಲ್ರಿಗೂ ಬೇಜಾರಾಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ. ನಮ್ಮ ತಾಯಿ ಮಹಾದೇವಿ ಅಕ್ಕ, ನಮ್ಮ ತಾಯಿ ನೀಲಮ್ಮ ತಾಯಿ, ನಮ್ಮ ತಾಯಿ ಅಕ್ಕ ನಾಗಮ್ಮ ತಾಯಿ, ಅಂತ ತಾಯಂದ್ರು ಮಕ್ಕಳು ನಾವು. ಆದ್ರಿಂದ ಯಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅವನ ನಾಲಿಗೆ ಅವನ ಕುಲವನ್ನು ಹೇಳಿದೆ, ಅದರ ಪಾಪವನ್ನು ಅವನು ಅನುಭವಿಸುತ್ತಿರ್ತಾನೆ. ಗಮನಿಸ್ತಾ ಇರಿ, ಅವನಿಗೆ ಎಂತ ಸಾವು ಬರ್ತದೆ, ಅವನ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ಕೂಡ ಗಮನಿಸ್ತಾ ಇರಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಶರಣುಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.